ಪಾಪಾವಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿಪದ್ಮಾಂಚಿತಜಾನುಜಂಘಃ ಗೋಪಾಲಬಾಲಃ ಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿ ಸೂತ್ರಂ ಮಹಾನುಚ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಖಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ವಿಶ್ವಾವಸು ಸಂವತ್ಸರದ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇವತ್ತು. ಮಕರ ಸಂಕ್ರಮಣವು ಕೂಡ ಇವತ್ತು ಬಂದಿದೆ. ಎಲ್ಲ ಶ್ರೋತೃಗಳಿಗೂ ಕೂಡ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಸೂರ್ಯ ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ಹೆಚ್ಚು ಕಡಿಮೆ ಇವತ್ತಿನ ಈ ತಾರೀಕೇನಿದೆ, ಈ ತಾರೀಕಿನ ಹಿಂದು ಮುಂದಿನ ದಿನಗಳಲ್ಲಿ ಮೇಷ, ವೃಷಭ, ಮಿಥುನ, ಕಟಕ ಹೀಗೆ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ಸಂಕ್ರಮಣ ಅಂದರೆ ಒಂದರಿಂದ ಇನ್ನೊಂದಕ್ಕೆ ಹೋಗುವುದು ಅಂತ ಅರ್ಥ. ಈ ಹಿಂದೆ ಒಂದು ರಾಶಿಯಲ್ಲಿದ್ದ, ಆವತ್ತಿನಿಂದ ಇವತ್ತು ಮಕರ ರಾಶಿಗೆ ಬಂದಿದ್ದಾನೆ. ಮುಂದೆ ಇನ್ನು ಮುಂದಿಂದ ಉತ್ತರಾಯಣದ ಕಾಲದ ಪ್ರಾರಂಭ. ಹೀಗೆ ಇಂಥ ಒಂದು ಪರಮ ಪವಿತ್ರವಾದ ಕಾಲ ಅದು. ಇಂಥ ಕಾಲಗಳನ್ನು ಭಗವಂತನ ಆರಾಧನೆ ಮತ್ತು ಅವನ ಕಥೆಗಳ ಕುರಿತಾದ ಶ್ರವಣ, ತತ್ವದ ಶ್ರವಣ ಇತ್ಯಾದಿಗಳನ್ನು ಮಾಡಿ ನಾವು ಸಾರ್ಥಕಪಡಿಸ್ಕೋಬೇಕು. ಭಾಗವತದ ಮೊದಲ ಸ್ಕಂಧದ 12ನೇ ಅಧ್ಯಾಯ ನಾವು ನೋಡ್ಲಿಕ್ಕೆ ತೊಡಗಿದ್ದು. ಪಾಂಡವರು ಕೌರವರನ್ನೆಲ್ಲ ಕೊಂದಾದ ಬಳಿಕ ಸಾಮ್ರಾಜ್ಯವನ್ನು ಪಡ್ಕೊಂಡಿದ್ರು. ವಿದುರ ಆವರೆಗೆ ಮಹಾಮಂತ್ರಿಯಾಗಿದ್ದವನು ಸಾಮ್ರಾಜ್ಯದ ಆಡಳಿತ ನನಗಿನ್ನು ಬೇಡ ಅಂತ ಆಲೋಚನೆ ಮಾಡಿ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಹೋಗಿದ್ದ. ಮಾಡ್ಲಿಕ್ಕೆ ಹೋದವನು ಮೈತ್ರೇಯರು ಅಂತ ವೇದವ್ಯಾಸರ ಸ್ನೇಹಿತ, ಅವರಿಂದ ಉಪದೇಶ ಪಡೆದು ಹಸ್ತಿನಾವತಿಗೆ ಮರಳಿ ಬಂದ. ದೀರ್ಘಕಾಲ ಆದಮೇಲೆ ಧೃತರಾಷ್ಟ್ರ, ಗಾಂಧಾರಿ, ಧರ್ಮರಾಜ ಮೊದಲಾದವರೆಲ್ಲ ಆತನನ್ನ ಪರಮ ಪ್ರೀತಿಯಿಂದ ಎದುರು ಮಾಡಿಕೊಂಡ್ರು, ಸ್ವಾಗತ ಮಾಡಿದರು. ಮುಂದೆ ಧರ್ಮರಾಜ ಕೇಳಿದ, ಯಾದವರು ದ್ವಾರಕಾನಗರದಲ್ಲಿದ್ದಾರೆ, ಪಾಂಡವರು ಹಸ್ತಿನಾವತಿಯಲ್ಲಿದ್ದಾರೆ. ಆ ಯಾದವರೆಲ್ಲ ಈಗ ಕ್ಷೇಮವಾಗಿದ್ದಾರೋ ಹೇಗೆ? ಅವರ ಕ್ಷೇಮದ ಬಗ್ಗೆ ಹೇಳು ಅಂತ ಕೇಳಿದ. ಇಷ್ಟು ದಿವಸ ನೀನು ತೀರ್ಥಯಾತ್ರೆ ಮಾಡಿದೆ. ತೀರ್ಥಯಾತ್ರೆ ಮಾಡಿದವನು ಬೇರೆ ಬೇರೆ ಕ್ಷೇತ್ರಗಳನ್ನು, ಬೇರೆ ಬೇರೆ ನಗರಗಳನ್ನು ಸಂದರ್ಶನ ಮಾಡಿದೆ. ವಸ್ತುತಃ ನಿಮ್ಮಂಥವರಿಗೆ ತೀರ್ಥಯಾತ್ರೆ ಅಗತ್ಯ ಏನಿಲ್ಲ, ಧರ್ಮರಾಜ ವಿದುರನಿಗೆ ಹೇಳಿದ. ತೀರ್ಥಯಾತ್ರೆ ಯಾಕೆ ಮಾಡಬೇಕು ನೀನು? ನಮ್ಮಂಥವ್ರು ಯಾಕೆ ತೀರ್ಥಯಾತ್ರೆ ಮಾಡ್ತೀವಿ ಅಂತ ಆಲೋಚನೆ ಮಾಡಿದರೆ ತೀರ್ಥಯಾತ್ರೆ ಮಹತ್ವ ಏನು, ಅದು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ. ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ ಶಾಸ್ತ್ರ ಹೇಳ್ತದೆ. ಬೇರೆ ಬೇರೆ ನಮ್ಮ ಊರುಗಳಲ್ಲಿ ಏನು ಪಾಪ ಮಾಡಿರ್ತೇವೆ, ಸಾಂಸಾರಿಕ ಜಂಜಡದಲ್ಲಿ ಏನು ಮುಳುಗಿರ್ತೇವೆ, ನಮ್ಮಂಥವ್ರು ಇದನ್ನೆಲ್ಲ ತೊಳ್ಕೊಳ್ಬೇಕು ಅಂದರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು, ಅಲ್ಲಿ ಅದೆಲ್ಲ ತೊಳೆದು ಹೋಗ್ತದೆ. ಆದರೆ
ವಿದುರನಂಥ ಈ ಪುಣ್ಯಾತ್ಮ ಅವನು ಸ್ವತಃ ಪವಿತ್ರ ಆದವನು. ಅವನಿಗೆ ತೀರ್ಥಯಾತ್ರೆ ಮಾಡಿ ತನ್ನ ಪಾವಿತ್ರ್ಯವನ್ನು ಗಳಿಸ್ಕೋಬೇಕಾಗಿಲ್ಲ. ತನ್ನ ಪಾಪವನ್ನೆಲ್ಲ ಕಳ್ಕೊಂಡು ಪಾವಿತ್ರ್ಯವನ್ನು ಗಳಿಸಬೇಕಾದ ಅಗತ್ಯ ಅವನಿಗೇನಿಲ್ಲ. ಇವತ್ತು ಬೆಳಿಗ್ಗೆ ತಾನೇ ಆ ವಿದುರನ ಕಥೆ ನಾವು ನೋಡಿದ್ದೀವಿ ಭಗವದ್ಗೀತಾ ನೋಡುವಾಗ. ವಿದುರ ಅಂತ ಅವನಿಗೆ ಹೆಸರು ಯಾಕೆ ಬಂತು ಅಂದರೆ ವಿದ್ಯಾರಥೇ ವಿದುರಃ. ವಿದ್ಯಾ ಅಂದರೆ ಜ್ಞಾನ, ವಿದು ಅಂದರೆ ಜ್ಞಾನ, ಅದರಲ್ಲಿ ರ ಅಂದರೆ ಆಸಕ್ತಿ. ಹೀಗೆ ಆಸಕ್ತಿ ಇದ್ದಿದ್ದರಿಂದ ಅವನಿಗೆ ವಿದುರ ಅಂತ ಹೆಸರು ಬಂತು. ವಿದುರ ಅಂದರೆ ಅಸಾಧಾರಣವಾದ ಪಾತ್ರ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ. ಯಾಕೆ ನೀವು ಮಹಾಭಾರತ ಬರೆದ್ರಿ ಅಂತ ವೇದವ್ಯಾಸರನ್ನ ಯಾರಾದರೂ ಕೇಳಿದರೆ ಅವ್ರು ಹೇಳ್ತಾರೆ, ದುರ್ವೃತ್ತಂ ಧಾರ್ತರಾಷ್ಟ್ರಾಣಂ, ಪಾಂಡವರು ಎಂಥ ಸತ್ಯವಂತರು, ಕೌರವರು ಎಷ್ಟು ನೀಚರು ಅನ್ನೋದನ್ನೆಲ್ಲ ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ನಾನು ಮಹಾಭಾರತ ಬರೆದೆ ಅಂತ. ಪಾಂಡವಾನಾಂಚ ಸತ್ಯತಾಂ ದುರ್ವೃತ್ತಂ ಧಾಷ್ಟರಾಷ್ಟ್ರಾಣಂ ಗಾಂಧಾರ್ಯಾ ಧರ್ಮಶೀಲತಾಂ. ಎಂಥ ದುಷ್ಟ ಮಕ್ಕಳನ್ನು ಪಡ್ಕೊಂಡ್ರು ಕೂಡ ಆ ತನ್ನ ದುಷ್ಟ ಮಕ್ಕಳ ಪರವಾಗಿ ನಿಲ್ಲಿಲ್ಲ ಗಾಂಧಾರಿ. ಅವರಿಗೆ ಸಮಯ ಬಂದಾಗ ಬುದ್ಧಿ ಹೇಳಿದ್ಲು, ಅವಳು ತಿದ್ದುವ ಪ್ರಯತ್ನ ಮಾಡಿದ್ಲು. ಅವ್ರು ತಿದ್ದುಕೊಳ್ಳಿಲ್ಲ, ಅದು ವಿಷಯ ಬೇರೆ. ಅಂತೂ ಅವಳೆಷ್ಟು ಧರ್ಮ ಪ್ರಜ್ಞೆ ಉಳ್ಳವಳಾಗಿದ್ಲು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ನಾನು ಮಹಾಭಾರತ ರಚನೆ ಮಾಡಿದೆ. ಧೃತಿಂ ಕುಂತ್ಯಾಹ, ಕುಂತಿ ದೇವಿಯ ಧೈರ್ಯ ಎಂಥದ್ದು. ಸಣ್ಣ ವಯಸ್ಸಿನಲ್ಲಿ ಗಂಡನ ಕಳ್ಕೊಂಡ್ಲು. ಆಗ ಆ ಮಕ್ಕಳಿಗೆ 15, 10, 12 ಈ ವಯಸ್ಸು. ಆ 5 ಜನ ಮಕ್ಕಳನ್ನು ಕಟ್ಕೊಂಡು ತಾನು ಜೀವನದಲ್ಲಿ ಅನೇಕ ಥರದ ಕಷ್ಟಗಳನ್ನು ಪಟ್ಲು. ವನವಾಸ ಮಾಡಿದ್ಲು. ಅವಳ ಮಕ್ಕಳು ಅಜ್ಞಾತವಾಸ ಮಾಡಬೇಕಾಯ್ತು, ವನವಾಸ ಮಾಡಬೇಕಾಯ್ತು. ಆಗ ಇವಳು ತನ್ನ ಮಕ್ಕಳನ್ನ ಬಿಟ್ಟು ದೂರ ಎಲ್ಲೋ ಇರಬೇಕಾಯ್ತು. ಸೊಸೆ ದ್ರೌಪದಿಗೆ ಅವಮಾನ ಆಯಿತು. ಇಷ್ಟೆಲ್ಲ ಇದ್ದು ಕೂಡ ಅವಳು ಧೈರ್ಯದಿಂದ ಬದುಕಿದ್ಲಲ್ಲ. ಅವಳು ಧೈರ್ಯವಾದ ಕಥೆಯನ್ನು ಹೇಳುವುದಕ್ಕೋಸ್ಕರ ಮಹಾಭಾರತ ರಚನೆ ಮಾಡಿದ್ದೀನಿ ಅಂತಾರೆ. ಹಾಗೆ ಕ್ಷತ್ತು ಪ್ರಜ್ಞಾಂ, ಯಾವ ವಿದುರನನ್ನ ನೀವೆಲ್ಲರೂ ಕೂಡ ದಾಸಿ ಮಗ, ಆಳಿನ ಮಗ ಅಂತ ಹೀಯಾಳಿಸ್ತಿರಲ್ಲ, ಆ ವಿದುರನ ಧರ್ಮ ಪ್ರಜ್ಞಾ ಎಂಥದ್ದು, ಅವನಿಗೆ ವಿವೇಕ ಎಂಥದ್ದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಮಹಾಭಾರತ ರಚನೆ ಮಾಡಿದೆ ಅಂತಾರೆ. ಕಲಿಯುಗದಲ್ಲಿ ಎಲ್ಲರ ಬುದ್ಧಿಯೂ ಕೂಡ ಮಂಕಾಗಿರ್ತದೆ. ನಿಜವಾದ ಧರ್ಮ ಏನು ಅಧರ್ಮ ಏನು ಅಂತ ತಿಳಿಯೋದ ಒಂದು ಸಂಕಷ್ಟ ಬಂದಿರ್ತದೆ. ಅದಕ್ಕೊಂದು ನಿದರ್ಶನ ಮಹಾಭಾರತದಲ್ಲಿ ಕಾಣಿಸ್ತದೆ. ಕೌರವರು ಪಾಂಡವರು ಸೇರಿ ಜೂಜಾಡಿದ್ರಲ್ಲ, ಆ ಜೂಜಾಟದಲ್ಲಿ ಪಾಂಡವರು ಸೋತರು. ಕೌರವರು ದ್ರೌಪದಿಯನ್ನ ಸಭೆಗೆ ಎಳೆತಂದ್ರು. ಅವಳ ವಸ್ತ್ರಾಪಹರಣ ಮಾಡ್ಲಿಕ್ಕೆ ಪ್ರಯತ್ನ. ಇದೆಲ್ಲ ನಮ್ಗೆ ಗೊತ್ತಿದೆ. ಮತ್ತೆ ಆ ಸಂದರ್ಭದಲ್ಲಿ ಅವಳು ಕೇಳಿದ್ಲು, ಈ ಥರ ನನ್ನನ್ನು ಸಭೆಗೆ ಎಳೆತಂದಿದ್ದೀರಿ, ನನ್ನ ಜೂಜಾಟದಲ್ಲಿ ಪಣಕ್ಕಿಟ್ಟಿದ್ದೀರಿ, ಇದೆಲ್ಲ ಸರಿಯೋ ಹೇಗೆ ಅಂತ ಕೇಳಿದ್ಲು. ಭೀಷ್ಮನಿಗೆ ಏನೂ ಹೇಳಲಿಕ್ಕೆ ತಿಳಿಲಿಲ್ಲ, ದ್ರೋಣರಿಗೆ ಏನೂ ಹೇಳಲಿಕ್ಕೆ ತಿಳಿಲಿಲ್ಲ, ಸ್ವಯಂ ಧರ್ಮರಾಜನಿಗೆ ಏನೂ ಹೇಳಲಿಕ್ಕೆ ತಿಳಿಲಿಲ್ಲ. ಭೀಷ್ಮರಿಗೆ ಆವಾಗ ಸುಮಾರು 600 ವರ್ಷ ಆಗಿತ್ತು. ತಮ್ಮ ಜೀವಮಾನದಲ್ಲಿ ಸುಮಾರು 500 ವರ್ಷಗಳ ಕಾಲ ಅವರು ಶಾಸ್ತ್ರ ಮತ್ತು ಶಸ್ತ್ರಾಭ್ಯಾಸ ಮಾಡಿದ್ರು. ಇದನ್ನು ಗಮನಿಸ್ಬೇಕು. ನಿಮ್ಮ ಜೀವಮಾನದಲ್ಲಿ ನಾವು ಯಾವುದೋ ಮಠವೋ ಗುರುಕುಲಕ್ಕೋ ವಿದ್ಯಾಪೀಠಗಳಿಗೋ ಹೋಗಿ ಶಾಸ್ತ್ರಾಧ್ಯಯನ ಮಾಡುವುದೆಷ್ಟು, ಅದನ್ನು ಅರಗಿಸಿಕೊಳ್ಳುವುದೆಷ್ಟು, ಪುಸ್ತಕ ಓದಿರ್ತೀವಿ, ಅರಗಿಸಿಕೊಳ್ಳುವುದೆಷ್ಟು. ಅಂಥದ್ರಲ್ಲಿ ಭೀಷ್ಮ, ಬೃಹಸ್ಪತಿ, ಶುಕ್ರಾಚಾರ್ಯ, ಪರಶುರಾಮ ಇವರೆಲ್ಲರ ಬಳಿಗೆ ಹೋಗಿ 550 ವರ್ಷಗಳ ಕಾಲ ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನೂ ಅಭ್ಯಾಸ ಮಾಡಿದ್ರು. ಆ ಕಾಲದಲ್ಲಿ ಅವರನ್ನು ತಡೆಯುವವರೇ ಇರಲಿಲ್ಲ. ಭೀಷ್ಮ ಮನಸ್ಸು ಮಾಡಿದರೆ ಈ ದುರ್ಯೋಧನ ಮತ್ತು ದುಶ್ಯಾಸನ, ಕರ್ಣ, ಶಕುನಿ ಮೊದಲಾದವರನ್ನು ಆವಾಗಲೇ ಸದೆ ಬಡಿಬೋದಿತ್ತು. ಆದರೆ ತೋಳಿನಲ್ಲಿ ಬಲ ಇದೆಯೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ಮನಸ್ಸಿನೊಳಗೆ ವಿವೇಕ ಇದೆಯೋ ಇಲ್ಲೋ ಅನ್ನೋದು ಮುಖ್ಯ. ಭೀಷ್ಮರಿಗೆ ತೋಳಿನಲ್ಲಿ ಬಲ ಇತ್ತು, ಮನಸ್ಸಿನಲ್ಲಿದ್ದ ವಿವೇಕ ಹಾಳಾಗಿ ಹೋಗಿತ್ತು. ಯಾಕೆ ಅಂದರೆ ಇದು ಕಲಿಕಾಲದ ಪ್ರಭಾವ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಕಲಿಕಾಲದಲ್ಲಿ ದೊಡ್ಡ ಸಮಸ್ಯೆ, ಅನೇಕ ಸರಿ ನಾವು ಇದನ್ನು ಆಲೋಚನೆ ಮಾಡಿದ್ದೇವೆ. ಭ್ರಷ್ಟಾಚಾರ,
ಅತ್ಯಾಚಾರ, ಇಂಥ ಎಲ್ಲ ಥರದ ದುರ್ಗುಣಗಳು ತಾಂಡವಾಡ್ತಿರ್ತವೆ, ದುರ್ವ್ಯಸನಗಳು. ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿಲಿಕ್ಕಾಗದೇ ಇರುವಂಥ ಗೊಂದಲ ಬಂದಿರ್ತದೆ. ಭೀಷ್ಮನಂಥವರಿಗೆ ಆ ಗೊಂದಲ ಬಂದಿತ್ತು. ದ್ರೋಣನಂಥವರಿಗೆ, ದ್ರೋಣ ಅಂದರೆ ಈ ಕೌರವ ಪಾಂಡವರಿಗೂ ಮತ್ತು ಇನ್ನಿತರ ಅನೇಕ ಜನ ರಾಜಕುಮಾರರಿಗೆ ಆಚಾರ್ಯ, ಕುಲಗುರು. ಅಂಥವರಿಗೆ ಈ ಕೌರವರನ್ನು ಉದ್ದೇಶಿಸಿ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಲಿಕ್ಕೆ ಧೈರ್ಯ ಸಾಲಲಿಲ್ಲ. ಎಲ್ಲರಿಗೂ ಭ್ರಮೆ ಬಂದಿತ್ತು. ಆ ಸಂದರ್ಭದಲ್ಲಿ ಅದನ್ನು ಪ್ರತಿಭಟಿಸಿದವರು ಭೀಮಸೇನ, ದ್ರೌಪದಿ, ಗಾಂಧಾರಿ ಮತ್ತು ವಿದುರ. ಅವ್ರಿಗೆ ಮಾತ್ರ ಕಲಿ ಪ್ರವೇಶ ಆಗಿರಲಿಲ್ಲಂತ. ಅದಕ್ಕಾಗಿ ಕಲಿಯ ಪ್ರವೇಶ, ಈಗ ನಮ್ಮ ಸುತ್ತಮುತ್ತೆಲ್ಲ ಕಲಿ ಇದ್ದೇ ಇದ್ದಾನೆ. ಆ ಕಲಿಯ ಬಾಧೆ ನಮಗಾಗಬಾರ್ದು ಅಂದರೆ ನಿತ್ಯ ಭೀಮಸೇನನನ್ನು, ವಿದುರನನ್ನು ಮೊದಲಾದವರನ್ನ ನೆನೆಯಬೇಕು. ಇಂಥವ್ರನ್ನೆಲ್ಲ ನೆನೆದ್ರೆ ಕಲಿಯ ಉಪಟಳ ನಮ್ಮ ಮೇಲೆ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅಷ್ಟು ವಿಶಿಷ್ಟವಾದ ಪಾತ್ರ ಆ ವಿದುರ ಅಂದರೆ. ಮತ್ತು ಅವನ ಬುದ್ಧಿಯೂ ಕೂಡ, ವಿವೇಕವೂ ಅಂಥದ್ದು. ದುರ್ಯೋಧನ, ದುಶಾಸನ, ಕರ್ಣ, ಶಕುನಿ ಮೊದಲಾದವರೇ ಮಹಾ ದುರ್ಬುದ್ಧಿ ಇದ್ದವರು. ಅವರು ಮಾಡಿದ ಎಲ್ಲ ಸಂಚುಗಳನ್ನು ಬಯಲಿಗೆಳೆದ. ಪಾಂಡವರಿಗೆ ಏನಾದರೂ ಅಪಾಯ ತಟ್ಟುವುದಿದ್ರೆ ಅದನ್ನೆಲ್ಲ ಮುಂಚಿತವಾಗಿ ತಿಳಿದು ಅವರ ರಕ್ಷಣೆಗೆ ಬೇಕಾದಂಥ ಉಪಾಯ ಮಾಡಿದ. ಅಷ್ಟು ದೊಡ್ಡ ವಿವೇಕಿ ವಿದುರ ಅಂದರೆ, ಸಾಮಾನ್ಯನಲ್ಲ. ಮಹಾಭಾರತದಲ್ಲಿ ಕೌರವರು ಪಾಂಡವರ ಸೈನ್ಯ ಎರಡೂ ಕೂಡ ಎದುರು ಬದುರಾಗಿ ನಿಂತಿವೆ ಯುದ್ಧಕ್ಕೆ. ಧರ್ಮರಾಜ ತನ್ನ ರಥದಿಂದ ಇಳಿದು ನಡ್ಕೊಂಡು ಭೀಷ್ಮ ಮತ್ತು ದ್ರೋಣ ಅವ್ರ ಬಳಿಗೆ ಹೋದ. ಭೀಷ್ಮರು ಅಜ್ಜ, ದ್ರೋಣರು ಗುರು. ಅವ್ರು ಕೇಳಿದ್ನಂತೆ, ಯುದ್ಧ ಮಾಡಬೇಕಾಗಿದೆ, ನಾವು ನೀವು ವಿರುದ್ಧ ಪಕ್ಷದಲ್ಲಿದ್ದೀವಿ, ಯುದ್ಧ ಮಾಡ್ಲಿಕ್ಕೆ ಒಂದು ಸಮ್ಮತಿ ಕೊಡಿ ಅಂತ ಕೇಳಿದ. ಮೊಮ್ಮಗನೇ ಬಂದು, ತನ್ನ ಎದುರಾಳಿ ಪಕ್ಷದಲ್ಲಿರುವ ಮೊಮ್ಮಗನೇ ಬಂದು ಯುದ್ಧ ಮಾಡ್ಲಿಕ್ಕೆ ಸಮ್ಮತಿ ಕೊಡಿ ಅಂತ ಕೇಳಿದಾಗ ಭೀಷ್ಮನ ಪರಿಸ್ಥಿತಿ ಏನಾಯ್ತು ಅಂದ್ರೆ, ಪಂಚಪಾಂಡವರನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಕೊಲ್ತೇನೆ. ಈ ದುರ್ಯೋಧನಿಗೆ ಬೇಕಾಗಿದ್ದು ಪಂಚಪಾಂಡವರನ್ನೇ ಕೊಲ್ಲೋದು ಬೇಕಾಗಿತ್ತು. ಆ ದುರ್ಯೋಧನ ಸೇನಾಪತಿಯಾಗಿ ನಿಂತ ಭೀಷ್ಮ ಪಂಚಪಾಂಡವರನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಕೊಲ್ತೇನೆ ಅಂತ ಮಾಡಿಬಿಟ್ಟ. ಧರ್ಮರಾಜ ಇಂಥದೊಂದು ಉಪಾಯ ಮಾಡಿದ್ದ. ದ್ರೋಣರು ಹಾಗೆ ಮಾಡಿದರು. ನಾವು ಪಂಚಪಾಂಡವರನ್ನ ಕೊಲ್ಲೋದಿಲ್ಲ, ಅವ್ರನ್ನ ಅತ್ಯಂತ ಪ್ರೀತಿ ಪಾತ್ರರು, ಅವ್ರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಕೊಲ್ತೇನೆ. ಕೃಪಾಚಾರ್ಯ ಅಂತ ಇನ್ನೊಬ್ಬ ಇದ್ದ, ದ್ರೋಣನ ಹೆಂಡತಿಯ ಅಣ್ಣ. ಅವನು ಅಷ್ಟೇ ಪಂಚಪಾಂಡವರನ್ನು ಕೊಲ್ಲೋದಿಲ್ಲ ಅಂತ ಹೇಳಿದ್ದ. ಎಲ್ರಿಗೂ ಇದೇ ಪರಿಸ್ಥಿತಿ. ವಿರೋಧ ಪಕ್ಷದಲ್ಲಿದ್ದಾರೆ, ಸರಿಯಾಗಿ ಯುದ್ಧ ಮಾಡ್ಲಿಕ್ಕೆ ಮನಸ್ಸಿಲ್ಲದೆ ಇದ್ದಾರೆ. ಆಗ ಭೀಷ್ಮ ಮತ್ತು ದ್ರೋಣರು ಹೇಳುವ ಒಂದು ಮಾತಿದೆ, ಅರ್ಥಸ್ಯ ಪುರುಷೋ ದಾಸೋ ದಾಸಸ್ವರ್ಥೋ ನ ಕಸ್ಯಚಿತ್ ಅಂತ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ಕೂಡ ದುಡ್ಡಿನ ದಾಸರು. ದುಡ್ಡು ಮಾತ್ರ ಯಾರಿಗೂ ದಾಸ ಅಲ್ಲ. ನಾವೆಲ್ಲರೂ ದುಡ್ಡಿನ ಕೈಯಲ್ಲಿದ್ದೀವಿ. ಕುರುಡು ಕಾಂಚಾಣ ಕುಣಿತಿದೆ ಅಂತ ಒಂದು ಜ್ಞಾನಿಗಳು, ಇದು ಕವಿಗಳು ಹಾಡಿದ್ದಿದೆ. ಕಾಂಚಾಣ ಅಂದೇನಿದೆ ದುಡ್ಡು, ಅದು ಕುಣಿತಾ ಇರ್ತದಂತೆ. ಅದು ಎಲ್ಲ ಕಡೆ ಕುಣಿತಿದೆ. ಎಲ್ಲಿ ಕುಣಿತಿದೆ ದುಡ್ಡು ಅಂದ್ರೆ, ದುಡ್ಡು ಸರ್ಕಾರದ ಮಟ್ಟದಲ್ಲಿ ಕುಣಿತಿದೆ, ಮಠದಲ್ಲಿ ಕುಣಿತಿದೆ, ಮಂದಿರದಲ್ಲಿ ಕುಣಿತಿದೆ, ನಿಮ್ಮ ಹೃದಯದಲ್ಲಿ, ಮನದಲ್ಲಿ, ಮನೆಯಲ್ಲಿ ಎಲ್ಲ ಕಡೆ ಕುಣಿತಾನೇ ಇದೆ ಅದು. ದುಡ್ಡಿನ ಆಟ ಎಲ್ಲಿಲ್ಲ? ದುಡ್ಡಿನ ಆಟ ಇಲ್ಲದೆ ಇರುವಂಥ ಜಾಗ ಎಲ್ಲಿಯಾದರೂ ಇದೆಯೇನೋ? ದುಡ್ಡಿಗೆ ದಾಸ ಅಲ್ಲದೆ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದಾನೇನೋ? ಹಣ ಅಂದರೆ ಹೆಣವೂ ಬಾಯಿ ಬಿಡ್ತದೆ ಅಂತ ಹೇಳೋದು ಅದಕ್ಕಾಗಿ. ಹೀಗೆ ದುಡ್ಡು ಅಂತನ್ನೋದು ಯಾರನ್ನಾದರೂ ಆಟ ಆಡಿಸುವಂಥ ಒಂದು ಸಂಗತಿ. ಅರ್ಥದ ದುಡ್ಡಿನ ದಾಸ ಎಲ್ಲರೂ ಕೂಡ. ಆದರೆ ದುಡ್ಡು ಮಾತ್ರ ಯಾರಿಗೂ ದಾಸ ಅಲ್ಲ. ಯಾರಿಗೂ ದುಡ್ಡು ಮಣದದ್ದೇ ಇಲ್ಲ. ಯಾರ ಹತ್ರ ಆದರೂ ದುಡ್ಡು ದೀರ್ಘಕಾಲ ಇರ್ತದ ಅಂದರೆ ಯಾರೂ ಅದ್ರ ಬಗ್ಗೆ ಹೇಳುವಂತಿಲ್ಲ. ಭೀಷ್ಮ ದ್ರೋಣದ ಪರಿಸ್ಥಿತಿ ಎಲ್ಲ ಹೀಗಾಗಿತ್ತು. ನಾವು ಈ ಕೌರವರ ಕಾಲದ ಸಾಮ್ರಾಜ್ಯದಲ್ಲಿ ಮೊದಲಿಂದ ಇದ್ದೀವಿ, ಅವರನ್ನು ಬಿಟ್ಟು ಬರ್ಲಿಕ್ಕೆ ನಮಗೆ ಇವತ್ತು ಧೈರ್ಯ ಸಾಲದಂತಾಗಿದೆ ಅಂತ ಹೇಳಿದ್ರು ಅವರಿಬ್ರು. ಅನೇಕ ಸರಿ ನಾ ಇದನ್ನು ಹಿಂದೆನೂ ಹೇಳಿದ್ದಿದೆ. ದ್ರೋಣನೂ ಅಲ್ಲೇ ಇದ್ದಲ್ಲ, ಭೀಷ್ಮನೂ ಅಲ್ಲೇ ಇದ್ದ, ವಿದುರನೂ ಅಲ್ಲೇ ಇದ್ದಲ್ಲ, ಕೌರವರ ಸಾಮ್ರಾಜ್ಯದಲ್ಲೇ ಇದ್ದಲ್ಲ ವಿದುರನು ಕೂಡ. ಈ ಪಾಂಡವರು ಇಂದ್ರಪ್ರಸ್ಥ ಅಂತ ಬೇರೆ ಒಂದು ರಾಜ್ಯ ಕಟ್ಕೊಂಡು ಹೋದಾಗ ವಿದುರ ಅಲ್ಲೇನು ಹೋಗಿರ್ಲಿಲ್ಲ, ಅವ್ರಿಗೆ ಮಹಾಮಂತ್ರಿಯಾಗಿ ಹೋಗಿರ್ಲಿಲ್ಲ. ಭೀಷ್ಮ, ದ್ರೋಣ, ಕೃಪ, ವಿದುರ
ಎಲ್ಲರೂ ಕೂಡ ಮೊದಲಿಂದಲೂ ಧೃತರಾಷ್ಟ್ರನ ಸಾಮ್ರಾಜ್ಯದಲ್ಲೇ ಇದ್ರು. ಭೀಷ್ಮ ದ್ರೋಣ ಕೃಪಾ ಇವರಿಗೆ ದುಡ್ಡಿನ ಹಂಗಿತ್ತು, ಅರ್ಥದ ದಾಸ್ಯದ ಹಂಗಿತ್ತು ಅಂತ ಹೇಳುವುದಾದ್ರೆ ವಿದುರನಿಗೆ ಯಾಕಿರ್ಲಿಲ್ಲ? ವಿದುರನಿಗೂ ಹಂಗಿದ್ದೇ ಇತ್ತು. ಹಾಗೆ ನೋಡಿದ್ರೆ ಭೀಷ್ಮ ಆ ಸಾಮ್ರಾಜ್ಯದ ಪಿತಾಮಹ, ದ್ರೋಣ ಕುಲಗುರು, ಕೃಪನೂ ಕೂಡ ಗುರುವೇ. ವಿದುರ ಒಬ್ಬ ಮಂತ್ರಿ ಆದವನಿಗೆ ಸಂಬಳ ಸವಲತ್ತು ಇದರ ಹಂಗಿರ್ತದೆ. ಕುಲಗುರು ಆದವನಿಗೆ ಅಜ್ಜನಿಗೆ ಅಂತವೆಲ್ಲ ಹಂಗಿರೋದಿಲ್ಲ. ವಸ್ತುತಃ ಭೀಷ್ಮ ದ್ರೋಣ ಕೃಪರಿಗೆ ಆ ಹಂಗಿರಬಾರ್ದಿತ್ತು. ಅಂಥವ್ರು ಆ ದುಡ್ಡಿನ ಹಂಗಿಗೆ ಬಿದ್ರು. ವಿದುರ ಆ ಹಂಗಿಗೆ ಬೀಳಲಿಲ್ಲ. ಧೈರ್ಯದಿಂದ ನಾ ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ, ನಾನು ತೀರ್ಥಯಾತ್ರೆಗೆ ಹೊರಟೋಗ್ತೀನಿ ಅಂತ ಅವಾಗಲೂ ತೀರ್ಥಯಾತ್ರೆಗೆ ಹೊರಟೋಗಿದ್ದೆ. ಇದೆಲ್ಲ ಏನು ಸೂಚನೆ ಮಾಡ್ತದಂದ್ರೆ, ದುಷ್ಟರ ಸಂಪರ್ಕ ಮಾಡಿದರೆ ಕೊನೆಯ ಹಂತದಲ್ಲಿ, ಯಾವ ಹಂತ ನಿರ್ಣಾಯಕ ಹಂತ ಇರ್ತದಲ್ಲ, ಆ ಹಂತದಲ್ಲಿ ಆ ದುಷ್ಟರ ಸಂಪರ್ಕ ಕಡಿದು ಒಗೆದು ದೂರ ಬರ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆಂದ್ರೆ ಆ ದುಷ್ಟರ ಜೊತೆ ಮೊದಲಿಂದ ಅವ್ರ ಜೊತೆ ಕುಳಿತು ಅವ್ರ ಜೊತೆ ಆಡಿ ಮಾತಾಡಿ ಅದೇ ಒಂದು ಸಂಬಂಧ ಏರ್ಪಟ್ಟಿರ್ತದೆ. ಅದು ಬಿಟ್ಟು ಹೊರಗೆ ಬರ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕಾಗಿ ಸಜ್ಜನರ ಸಂಘ ಮಾಡಬೇಕು, ಅದು ಹೆಜ್ಜೆಯನ್ನು ಸವಿದಂತೆ. ದುರ್ಜನರ ಸಂಘ ಏನಿದೆ ಅದು ಬಚ್ಚಲ ರೊಜ್ಜನಂತೆ. ಅಲ್ಲಿಂದ ಎದ್ದು ಬರ್ಲಿಕ್ಕೂ ಬರೋದಿಲ್ಲ, ಅಲ್ಲಿಂದ ಏನಾದ್ರು ಉಪಯೋಗ ಆದ್ರೂ ಆಗ್ತದ. ದುರ್ಜನರ ಸಂಘ ಆದರೆ ಹೆಜ್ಜೆನೇ ಸವಿದಂತೆ, ಬಾಯಿಗೆ ಹೆಜ್ಜೆಯನ್ನು ಹಾಕೋಬಹುದು. ಒಂದೆರಡು ಏನಾದ್ರು ಹುಳ ಕಡ್ದಾವ, ಹೆಜ್ಜೆನಂತೂ ಬಾಯಿಗೆ ಬೀಳ್ತದೆ. ದುರ್ಜನರ ಸಂಘ ಮಾಡಿದರೆ ಅಲ್ಲಿಂದ ಬಿಡಿಸ್ಕೊಳ್ಲಿಕ್ಕೆ ಬರೋದಿಲ್ಲ, ಆ ರೊಜ್ಜಿನಿಂದ ಉಪಯೋಗವೂ ಇಲ್ಲ. ಏನಾದರೂ ಸಹವಾಸ ಮಾಡಿದರೆ ಗಂಧದ ಬುಟ್ಟಿ ಹೊತ್ತವ್ರು ಇರ್ತಾರಲ್ಲ, ದೇವಾಲಯಗಳಲ್ಲಿ, ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ದೇವರ ಸೇವೆಗಾಗಿ ಗಂಧದ ಬುಟ್ಟಿ ಹೊತ್ಕೊಂಡು ಹೋಗೋರು ಇರ್ತಾರೆ. ಗುದ್ದಾಡಿದ್ರೆ ಅವ್ರ ಜೊತೆ ಗುದ್ದಾಡ್ಬೇಕಂತ. ಯಾಕೆಂದ್ರೆ ನಮ್ಮ ಮೈ ಮೇಲೂ ಒಂದಿಷ್ಟು ಗಂಧ ಬಿದ್ದು ಮೈಯೂ ಸುಗಂಧ ಭರಿತ ಆಗ್ತದೆ. ಯಾರೋ ಸಗಣಿ ಬುಟ್ಟಿ ಹೊತ್ಕೊಂಡು ಹೋಗ್ತಿರ್ತಾರೆ, ಅವ್ರ ಜೊತೆ ಗುದ್ದಾಡಿದರೆ ನಮ್ಮ ಮೈಯೂ ಸಗಣಿ ಆಗ್ತದೆ. ಅಷ್ಟೆ. ಮನುಷ್ಯನ ದುಸ್ಥಿತಿ ಅಂತದ್ದು ಅಂದ್ರೆ, ಮರದ ಬುಡಕ್ಕೆ ಏನಾದರೂ ಒಂದಿಷ್ಟು ಸಗಣಿ ಹಾಕಿದರೆ ಅದು ಗೊಬ್ಬರ ಆಗಿ ಒಂದಿಷ್ಟು ಹಣ್ಣಾದರೂ ಕೊಡ್ತದೆ. ಈ ಮನುಷ್ಯನಿಗೆ ಸಗಣಿ ಹಾಕಿದ್ರೂ ಅದನ್ನು ಕೊಡವಿಕೊಂಡು ಮುಂದೆ ಹೋಗ್ತಾನೆ, ಇವನಿಂದ ಯಾರಿಗೂ ಉಪಯೋಗ ಇಲ್ಲ. ನೀನಾರಿಗಾದೆ ಎಲೆ ಮಾನವ ಅಂತ ಮನುಷ್ಯನ ಕೇಳೋದು. ಅದಕ್ಕಾಗಿ ಅವನಿಂದ ಏನೂ ಉಪಯೋಗ ಇಲ್ಲ. ಹೀಗೆ ಸಜ್ಜನರ ಸಹವಾಸ ಮಾಡುವ ಪ್ರಯತ್ನ ಮಾಡಬೇಕು, ದುರ್ಜನರ ಸಹವಾಸ ಮಾಡಬಾರದು ಅನ್ನೋದನ್ನ ವಿದುರ, ದ್ರೋಣ ಇವರ ಕಥೆಗಳಿಂದ ಕೇಳ್ತೀವಿ. ಅಂತೂ ನೀನಂತ ಒಂದು ತೀರ್ಥಯಾತ್ರೆಗೆ ಹೋದಿ, ತೀರ್ಥಯಾತ್ರೆಯಿಂದ ನೀನೇನು ಗಳಿಸ್ಬೇಕಾದ್ದೇನಿಲ್ಲ. ತೀರ್ಥಯಾತ್ರೆ ಮಾಡುವಲ್ಲಿ ಪ್ರಸಂಗದಲ್ಲಿ ನಮ್ಮಂಥ ಜನಸಾಮಾನ್ಯರಲ್ಲಿ ಹೋಗಿರ್ತೇವಲ್ಲ, ಅಲ್ಲೇನು ಪಾಪ ಬಿಟ್ಟು ಬಂದಿರ್ತೇವಲ್ಲ, ಆ ಪಾಪವನ್ನು ನೀನೇ ಕಳಿತೆ, ಪರಿಹಾರ ಮಾಡ್ತೆ. ಹೊರತು ನಿನ್ನ ಪಾಪವನ್ನು ಅಲ್ಲಿ ಕಳ್ಕೊಳ್ಳಿಕ್ಕಾಗಿ ನೀನು ಹೋಗ್ಬೇಕಾದಿಲ್ಲ. ಅಂತೂ ಹೋಗಿ ಬಂದಿ ಆಯ್ತು. ನಾವು ಯಾದವರನ್ನು ಕಂಡೆ, ಅವ್ರ ಬಗ್ಗೆ ಏನಾದರೂ ವಾರ್ತೆ ಇದೆಯಾ? ಯಾದವರು ಅಂದ್ರೆ ಪಾಂಡವರ ತಾಯಿ ಕುಂತಿಯ ತವರು ಮನೆಯದು. ಕ್ಷೇಮವಾಗಿದ್ದಾರಾ ಅಂತ ಕೇಳಿದೆ. ಅದಕ್ಕೆ ಆ ವಿದುರ ನಡೆದದ್ದನ್ನ ಹೇಳಿದ. ತೀರ್ಥಯಾತ್ರಾ ಕಾಲದಲ್ಲಿ ಏನೇನು ಕಂಡೆ ಅಂತ ಅನ್ನೋದನ್ನ ಹೇಳಿದೆ. ಆದರೆ ಅದೇ ಸಂದರ್ಭದಲ್ಲಿ ಅವನಿಗೆ ಒಂದು ವಿಷಯ ಗೊತ್ತಾಗಿತ್ತು. ಮುಂದೆ ಇನ್ನ ಕೆಲವು ವರ್ಷಗಳ ಕಾಲ ಬಳಿಕ ಯದುಕುಲ ಎಲ್ಲ ನಷ್ಟ ಆಗಿ ಹೋಗೋದಿದೆ ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಆದರೆ ಅದನ್ನು ಅವನು ಹೇಳಲಿಲ್ಲ. ಅದು ಆ ಕಥಾ ನಮ್ಗೆ ಗೊತ್ತಿದೆ. ಹೊಸದಾಗಿ ಕೇಳುವವರ ಅನುಕೂಲಕ್ಕಾಗಿ ಇನ್ನೊಂದ್ಸರಿ ಹೇಳ್ತೇನೆ ಅಷ್ಟೆ. ಕೃಷ್ಣ ಇದ್ರೇನು, ರಾಮ ಇದ್ರೇನು, ಯಾವ ಮಹಾತ್ಮ ಇದ್ರೇನು, ಅವನು ಸುತ್ತಮುತ್ತಲಿರೋರೆಲ್ಲ ಮದಾಂಧರೇ ಆಗಿಬಿಟ್ಟಿರ್ತಾರೆ. ಯಾದವರೆಲ್ಲ ಮಹಾ ಮದಾಂಧರಾಗಿದ್ದರು. ಅವರು ಒಂದ್ಸರಿ ಕೃಷ್ಣನ ಮಗ ಸಾಂಬ ಅಂತ ಹೇಳಿ ಅವನಿಗೊಂದು ಗರ್ಭಿಣಿ ವೇಷ ಹಾಕಿದ್ರು, ಹೆಣ್ಣಿನ ವೇಷ ಹಾಕಿದ್ರು. ಅವನನ್ನು ತೊಗೊಂಡು ಹೋಗಿ ಋಷಿ ಮುನಿಗಳ ಮುಂದೆ ನಿಲ್ಲಿಸಿದ್ರು. ನಮ್ಮ ಹುಡುಗಿ ಗರ್ಭಿಣಿ ಆಗಿದ್ದಾಳೆ, ಏನು ಹೆರ್ತಾಳೆ, ಸ್ವಲ್ಪ ಏನಾದರೂ ಹೇಳ್ರಿ ಅಂತ. ಆ ಋಷಿಗಳಿಗೆ ಹಾಸ್ಯ ಮಾಡಬೇಕು, ಅವ್ರನ್ನ ಗೇಲಿ ಮಾಡಬೇಕು ಅಂತ ಇವರಿಗೆ ಆಲೋಚನೆ. ಋಷಿಗಳಿಗೆ ಸಿಟ್ಟು ಬಂತು. ಹೆರುವುದು ಗಂಡು ಅಲ್ಲ ಹೆಣ್ಣು ಅಲ್ಲ, ಒಂದು ಒನಕೆ ಹೆರ್ತಾಳೆ, ಆ ಒನಕೆಯಿಂದಲೇ ನಿಮ್ಮ ವಂಶ ಎಲ್ಲ ನಷ್ಟ ಆಗಿ ಹೋಗ್ತದೆ ಅಂತ ಶಾಪ ಕೊಟ್ಬಿಟ್ರು. ಇವ್ರಿಗೆ ಗಾಬರಿಯಾಗಿ ಹಾಕಿದ ಸ್ತ್ರೀ ವೇಷ, ಹೊಟ್ಟೆ ಉಬ್ಬಿದ ಹೊಟ್ಟೆ ಅದನ್ನು ತೆಗೆದು ನೋಡಿದ್ರು ಒನಕೆ ಇತ್ತು. ಅದು ಒಂದು 5-6 ಫೂಟು ಎತ್ತರದ ಒನಕೆ ಅಲ್ಲಿ ಹೇಗಿತ್ತು ಅಂತ ಪ್ರಶ್ನೆ ಕೇಳಬೇಡ್ರಿ. ಮೊದಲು ಒನಕೆ ಸಣ್ಣದೇ ಇದ್ದಿರ್ಬೇಕು. ಈ ಯಾದವರ ದುರ್ದೈವದಿಂದ ಅದು ದೊಡ್ಡದಾಗಿ ಬೆಳೆದಿದ್ದಿರ್ಬೇಕು. ಅಂತೂ ಒನಕೆ ಬಂತು. ಕೃಷ್ಣನಿಗೆ ಹೋಗಿ ಹೇಳಿದ್ರು ಹೀಗಾಯ್ತು ಅಂತೇಳಿ. ಕೃಷ್ಣ ಏನು ಮಾಡಿದ,
ಇದು ನಮ್ಮ ಯದುಕುಲದ ನಾಶಕ್ಕೆ ಕಾರಣ ಆಗುವಂಥ ವನಕ್ಕೆ ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ, ದೈವ ಸಂಕಲ್ಪ ಅಂತ ಆಲೋಚನೆ ಮಾಡಿದೆ. ಹೇಳಿದ ಅವ್ರಿಗೆಲ್ಲರಿಗೂ, ಒನಕೆಯನ್ನು ಕುಟ್ಟಿ ಪುಡಿ ಮಾಡ್ರಿ, ಅದನ್ನು ತೊಗೊಂಡೋಗಿ ಸಮುದ್ರಕ್ಕೆ ಎಸೆದು ಬಿಡ್ರಿ. ಒನಕೆ ಇದ್ರಲ್ಲ ನಮ್ಮ ವಂಶ ನಾಶ ಆಗೋದು, ಒನಕೆನೇ ಹಾಳಾಗಿ ಹೋದ್ರೆ ಇನ್ನೇನು ವಂಶ ಹಾಳಾಗ್ತದೆ, ಕುಟ್ಟಿ ಪುಡಿ ಮಾಡಿಬಿಡ್ರಿ. ಹಾಗೇ ಮಾಡಿದ್ರು. ಆ ಒನಕೆ ಪುಡಿಗಳೆಲ್ಲ ಸಣ್ಣ 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 ಪುಡಿಗಳೆಲ್ಲ ಆ ಸಮುದ್ರದಲ್ಲಿ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಹುಲ್ಲು ಹೋಗಿ ತಯಾರಾದವು, ಆಳೆತ್ತರದ ಹುಲ್ಲು. ನೀವು ಅದನ್ನ ಎಲ್ಲಾದರೂ ನೋಡಿರ್ತೀರಿ, ಕಬ್ಬಿನ ಗರಿ ಇರ್ತದಲ್ಲ, ಕಬ್ಬಿನ ಗರಿಯೇ ಮೈ ಕೊರೆದ್ರೆ ಹೆಂಗಾಗ್ತದೆ, ಗರಗಸೆ ಇದ್ದಂಗೆ ಇರ್ತದೆ. ಇದಕ್ಕಿಂತಲೂ ಬಿರುಸಾದಂಥ ಹುಲ್ಲಿನ ಜಾತಿ ಒಂದಿರ್ತದೆ, ಅದು ಸಮುದ್ರದಲ್ಲಿ ಬೆಳೀತು. ಇನ್ನೂ ಒಂದು ತುಂಡು ಉಳಿತು, ಅದನ್ನೊಂದು ಮೀನು ನುಂಗಿತ್ತು. ಇಷ್ಟು ವ್ಯವಸ್ಥೆಯಾಗಿ ತಯಾರಾಗಿ ಕೂತಿತ್ತು. ಈ ಎಲ್ಲ ಈಗೇನು ಘಟನೆ ನೋಡ್ತಿದ್ದೀವಲ್ಲ, ಇದಾದ್ಮೇಲೆ 20-25 ವರ್ಷದ ನಂತರ ಈ ಯಾದವರೆಲ್ಲ ಒಂದ್ಸರಿ ವಿಹಾರಕ್ಕೆ ಅಂತ ಹೋದ್ರು, ಪಿಕ್ನಿಕ್ಗೆ ಅಂತ ಹೋದ್ರು. ಯಾರೋ ಯಾರನ್ನೋ ಹಾಸ್ಯ ಮಾಡಿದ್ರು, ಇನ್ಯಾರೋ ಯಾರನ್ನೋ ಬೈದರು, ಯಾರಿಗೋ ಸಿಟ್ಟು ಬಂತು, ಮದ್ಯಪಾನ ಬೇರೆ ಮಾಡಿದ್ರು. ಕೈಯಲ್ಲಿದ್ದ ಖಡ್ಗ, ಒನಕೆ, ಗದೆ ತೊಗೊಂಡು ಬಡ್ದಾಡಿದ್ರು. ಅದು ಯಾವುದು ಇಲ್ಲ ಅಂತ ಆದಾಗ ಇನ್ನೇನು ಮಾಡಬೇಕು ಅಂತ ಹುಲ್ಲು ಬೆಳೆದಿತ್ತಲ್ಲ, ಅದನ್ನೇ ತೊಗೊಂಡು ಪರಸ್ಪರ ತಿವಿದ್ರು. ಅದೇ ವಜ್ರದಂತೆ ತಲವಾರದಂತೆ ಆಗಿಬಿಟ್ಟು ಎಲ್ಲ ಬಡ್ದಾಡಿ ಸತ್ತು ಹೋದ್ರು. ಕೃಷ್ಣರಾಮರಿಗೂ ಇದು ನೋಡೋದಾಗ್ಲಿಲ್ಲ. ಹಾಳಾಗಿ ಹೋಗಲಿ, ಇವರೆಲ್ಲ ಇಷ್ಟು ದಿವಸ ಬದುಕಿದ್ದಾರೆ, ಇನ್ನು ಮುಂದೆ ಇವರು ಬದುಕಿರೋದು ಬೇಡ, ಸಾಕು, ಎಲ್ಲರೂ ಒಂದು ದಿವಸ ಹೋಗ್ಬೇಕು ಅಂತ ಅನೇಕ ಸರಿ ಹೇಳಿದ್ದೆ. ಭೂಮಿಗೆ ಭಾರ ಯಾರು? ಬರೇ ದುರ್ಜನರು ಭೂಮಿಗೆ ಭಾರ ಅಲ್ಲ, ಸಜ್ಜನರು ಭೂಮಿಗೆ ಭಾರವೇ. ದುರ್ಯೋಧನ ದುಶ್ಯಾಸನ ಮಾತ್ರ ಭೂಮಿಗೆ ಭಾರ ಅಲ್ಲ. ಎಂಥ ದೊಡ್ಡ ಸ್ವಾಮಿಗಳು, ಎಂಥ ದೊಡ್ಡ ಸಾಧು ಸತ್ಪುರುಷರು ಕೂಡ ಒಂದು ಹಂತದ ನಂತರ ಭೂಮಿ ಬಿಟ್ಟು ಹೋಗಲೇಬೇಕು. ಅದಾದ್ಮೇಲೆ ಇದ್ರೆ ಅವರೂ ಭೂಮಿಗೆ ಭಾರವೇ. ಸಜ್ಜನರು ಹೋಗ್ಬೇಕು, ದುರ್ಜನರು ಹೋಗ್ಬೇಕು. ಕೆಲವರು ಬೇಗ ಹೋಗ್ತಾರೆ, ಕೆಲವರು ಆಮೇಲೆ ಹೋಗ್ತಾರೆ ಅಷ್ಟೇ. ಅಂತೂ ಎಲ್ಲರೂ ಹೋಗ್ಬೇಕು ಅನ್ನೋದು ಭಗವಂತನ ಸಂಕಲ್ಪ. ಎಲ್ಲರನ್ನೂ ಬಡಿದು ಕೊಂದು ಹಾಕಿದರು ಬಲರಾಮ ಮತ್ತು ಕೃಷ್ಣ. ಬಲರಾಮನು ಮೂಲ ಶೇಷನ ಅವತಾರ, ಒಂದು ಹಾವಿನ ರೂಪ ತಾಳಿ ಸಮುದ್ರದೊಳಗೆ ಹೊರಟೋದ. ಕೃಷ್ಣ ಸಾಕಿನ್ನೆಲ್ಲರನ್ನು ಅಂತ ಅವ್ರನ್ನೆಲ್ಲ ಬಿಟ್ಟು ಒಂದು ಮರದ ಕೆಳಗೆ ಬಂದು ಕೂತ್ಕೊಂಡ. ಅಲ್ಲೊಬ್ಬ ಬೇಡ್ರವನು ದೂರದಿಂದ ನೋಡಿದ. ಆ ಕೆಂಪಾದ ಅಂಗಾಲ ಕೃಷ್ಣ ಕಾಲು ನೋಡಿ ಯಾವುದೋ ಜಿಂಕೆಯೋ ಮೊಲವೋ ಏನೋ ಇದ್ದಿರಬೇಕು ಅಂತ ಅದು ಬಂದು ಬಾಣ ಪ್ರಯೋಗ ಮಾಡಿದ. ಅದು ಕೃಷ್ಣನಿಗೆ ನಾಟಿತು. ಹತ್ರ ಬಂದು ನೋಡಿದ್ರೆ ಕೃಷ್ಣ. ಆ ಬೇಡ್ರವನಿಗೆ ಎದೆ ಹೊಡೀತು, ಗಾಬರಿ ಆಯ್ತು. ಆ ಬಾಣ ಅಲ್ಲೇನಿತ್ತಲ್ಲ, ಅದು ಯಾವುದು ಬಾಣ? ಸಾಧಾರಣವಾದ ಬಾಣ ಅಲ್ಲ ಅದು. ಹಿಂದೆ ಒನಕೆ ಕುಟ್ಟಿ ಪುಡಿ ಮಾಡಿದ್ರಲ್ಲ, ಅದರಲ್ಲಿ ಒಂದು ತುಣುಕು ಉಳಿದಿತ್ತಲ್ಲ, ಅದು ಎಲ್ಲಿಂದೋ ಬಂದು ಈ ಬೇಡ್ರವನಿಗೆ ಸಿಕ್ಕಿತ್ತು, ಯಾವುದೋ ಮೀನಿನ ಮೂಲಕವೋ ಏನೋ. ಚೂಪಾದ ಅಲಗದು, ಅದಂತೂ ನನ್ನ ಬಾಣಕ್ಕೆ ಚೆನ್ನಾಗಿರ್ತದೆ ಅಂತೇಳಿ ಇಟ್ಕೊಂಡಿದ್ದ. ಆ ಬಾಣ ಕೃಷ್ಣನಿಗೂ, ಕೃಷ್ಣ ಈ ಲೋಕವನ್ನು ಬಿಟ್ಟು ಹೋಗ್ಲಿಕ್ಕೂ ಅದೇ ಬಾಣವೇ ಕಾರಣ ಆಯಿತು. ಜ್ಞಾನಿಗಳಿಗೆ ಅಪಮಾನ ಮಾಡಿದರೆ ಅದು ಎಂಥ ದೊಡ್ಡ ದೊಡ್ಡವರನ್ನು ಸುಟ್ಟಾಗ್ತದೆ, ನಾಶ ಮಾಡ್ತದೆ. ಇದು ಮುಂದೆ ಆಗಬೇಕಾದದ್ದು. ಏನು ವಿಚಾರ ಮಾಡಬೇಡ ಅಂತ ಕೃಷ್ಣ ಬೇಡ್ರವನಿಗೆ ಸಮಾಧಾನ ಮಾಡಿದ. ಏನಾಗಬೇಕಾದ್ರೂ ನನ್ನ ಸಂಕಲ್ಪದಂತೆಯೇ ಆಗಿದೆ. ಹಿಂದೆ ಕೌರವರನ್ನು ನಾನೇ ಕೊಲಿಸಿದೆ, ಈಗ ಯಾದವರನ್ನು ನಾನೇ ಕೊಂದಿದ್ದೇನೆ. ಪಂಚಪಾಂಡವರು ಕೂಡ ಇನ್ನು ನನ್ನ ಅಪ್ಪಣೆಯ ಪ್ರಕಾರ ಭೂಮಿ ಬಿಟ್ಟು ಹೋಗೋರಿದ್ದಾರೆ. ಎಲ್ಲ ಒಂದು ದಿವಸ ಆಗಬೇಕಿದೆಲ್ಲ ಅಂತ ಹೇಳಿದೆ. ಇದೆಲ್ಲ ಸುಮಾರು ಈಗ 5200-300 ವರ್ಷದಿಂದ ಆದಂಥ ಘಟನೆ. ಇಷ್ಟೆಲ್ಲ ವಿದುರನಿಗೆ ಗೊತ್ತಿತ್ತು. ಆದರೆ ಅದನ್ನ ಈ ಪಾಂಡವರಿಗೆ ಅವನು ಹೇಳಲಿಲ್ಲ. ಹೇಳಿಬಿಟ್ರೆ ಅವರು ಭಯ ಪಡ್ತಾರೆ ಅಂತ ಹೇಳಲಿಲ್ಲ. ಹಸ್ತಿನಾವತಿಯಲ್ಲೇ ಕೆಲವು ಕಾಲ ಇದ್ದ, ಎಲ್ಲರಿಗೂ ಜ್ಞಾನೋಪದೇಶ ಮಾಡಿದ. ಭ್ರಾತುರ್ಜ್ಯೇಷ್ಠಶ್ಚ ಶ್ರೇಯಸ್ಕೃತ ಸರ್ವೇಷಾಂ ಪ್ರೀತಿಮಾವಹನ್. ಧೃತರಾಷ್ಟ್ರ ಇನ್ನೂ ಅರಮನೆಯಲ್ಲಿದ್ದಾನೆ, ಚೆನ್ನಾಗಿ ಊಟ ಮಾಡಿಕೊಂಡು ತಿಂದುಂದು ಆರಾಮಾಗಿದ್ದಾನೆ. ಅವನಿಗೊಂದಿಷ್ಟು ವೈರಾಗ್ಯ ಬರಬೇಕು, ಅವನು ಇನ್ನು ಸಾಮ್ರಾಜ್ಯ ಬಿಟ್ಟು ಹೋಗಬೇಕು. ಆ ಕಾರಣಕ್ಕಾಗಿ ಅವನಿಗೊಂದಿಷ್ಟು ಉಪದೇಶ ಮಾಡಿದ. ಈ ನಡುವೆ ಈ ವಿದುರ, ಇವತ್ತು ಬೆಳಿಗ್ಗೆ ನಾವು ಕಥಾ ಕೇಳಿದ್ದೇವೆ, ವಿದುರ ದಾಸಿಯ ಮಗನಾಗಿ ಜನಿಸಿದ್ನಲ್ಲ, ಯಾಕೆ? ಆ ಕಥಾ ನಾವು ಕೇಳಿದ್ದೇವೆ. ಅದಕ್ಕೆ ಮೂಲಭೂತವಾಗಿ ಇನ್ನೊಂದು ಕಥಾ ಇಲ್ಲಿದೆ. ವಿದುರ ಅಂದ್ರೆ ಮೂಲತಃ ಯಮಧರ್ಮ. ಎಲ್ಲ ನಾವು ನೀವೆಲ್ಲ ಸತ್ತ ಮೇಲೆ ಯಾರ ಮುಂದೆ ಹೋಗಿ ನಿಲ್ಲಬೇಕೋ, ಯಾರು ನಮ್ಮ ಪಾಪ ಪುಣ್ಯ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಎಲ್ಲ ತೂಗಿ ನೋಡ್ತಾನೋ ಅಂತ ಯಮಧರ್ಮ, ಯಮರಾಯ, ಜವರಾಯ ಅಂತ ಏನು ಕರೀತಾರೆ, ಆ ಯಮರಾಯನೇ ಇಲ್ಲಿ ವಿದುರನಾಗಿ ಹುಟ್ಟಿದ್ದು. ಯಾಕೆ ಹೀಗಿದು ಅಂದ್ರೆ, ಮಾಂಡವ್ಯ ಅಂತ ಒಬ್ಬ ಮುನಿ ಇದ್ದ. ಆ ಮುನಿ ಒಂದು ಬಾರಿ ಸಣ್ಣವನಿದ್ದಾಗ ಏನೋ ಒಂದು ತಪ್ಪು ಮಾಡಿದ್ದ.
ಅದೆಲ್ಲ ಒಂದೊಂದು ಕಥಾ ಇದೆ. ಅವನಿಗೇನಾಗಿತ್ತು, ಆ ಮುನಿ ಸಣ್ಣವನಿದ್ದಾಗ ಸಣ್ಣ ಸಣ್ಣ ಹುಳ ಹುಪ್ಪಟೆ ಇರ್ತಾವಲ್ಲ, ಅವುಗಳ ಹಿಂಭಾಗಕ್ಕೆ ಮುಳ್ಳು ತೊಗೊಂಡು ಚುಚ್ಚುತ್ತಿದ್ದ, ಹಿಂಸೆ ಕೊಟ್ಟಿದ್ದ. ಅದರ ಪಾಪದಿಂದ ಏನಾಯಿತು ಅಂದರೆ, ಅವನು ಮುನಿಯಾಗಿ ದೊಡ್ಡವನಾಗಿ ತಪಸ್ಸು ಮಾಡ್ತಾ ಕೂತಿದ್ದಾಗ ಒಂದು ಆ ಸಾಮ್ರಾಜ್ಯದಲ್ಲಿ ಒಂದು ಘಟನೆ ನಡೀತು. ಕಳ್ಳರು ಅರಮನೆಗೆ ಹೋಗಿ ಏನೋ ಕದ್ರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ಎಲ್ಲಿ ಸಿಕ್ಕಿಬಿದ್ರು ಅಂದರೆ ಈ ಆಶ್ರಮದಲ್ಲಿ ಸಿಕ್ಕಿಬಿದ್ರು. ಆಶ್ರಮಕ್ಕೆ ಬಂದಿದ್ರು ಅವರು. ಆಶ್ರಮದಲ್ಲಿ ದುಡ್ಡೆಲ್ಲ ಇಟ್ಟು ಬಿಡೋಣ, ನಾವು ಕದ್ದ ದುಡ್ಡು ಅಲ್ಲಿ ಸುರಕ್ಷಿತವಾಗಿರ್ತದೆ, ಅವ್ರ ಮೇಲೆ ಬೇರೆ ಯಾರಿಗೂ ಸಂಶಯ ಬರೋದಿಲ್ಲ, ಮುನಿಗಳ ಮೇಲೆ. ನಮ್ಮ ಮೇಲೆ ಆದರೆ ಜನರಿಗೆ ಸಂಶಯ ಬರ್ತದೆ, ಮುನಿಗಳ ಮೇಲೆ ಸಂಶಯ ಬರೋದಿಲ್ಲ ಅಂತ ಆಲೋಚನೆ ಮಾಡಿದ್ರ ಕಳ್ಳರು. ಆ ಪ್ರಕಾರ ಅವರಲ್ಲಿ ದುಡ್ಡು ಇಟ್ಟಿದ್ರು. ಕಳ್ಳರು ತಪ್ಪಿಸ್ಕೊಂಡಿದ್ರು. ಆದರೆ ಕಳ್ಳರು ಸಿಕ್ಕಿಬಿದ್ರು, ಆ ಮಾಲು ಒಳಗೆ ಆಶ್ರಮದೊಳಗೆ ಸಿಕ್ಕಿಬಿತ್ತು. ಆಗ ಅವ್ರೇನು ಮಾಡಿದ್ರು, ರಾಜಭಟರು ಅವ್ರನ್ನ ತೊಗೊಂಡೋಗಿ ರಾಜನಿಗೆ ಒಪ್ಪಿಸಿದ್ರು. ರಾಜ ಅವರನ್ನು ಶೂಲಕ್ಕೇರಿಸಿದ. ಶೂಲಕ್ಕೇರಿಸಿದು ಅನ್ನೋದು ನಿಮಗೆ ಊಹೆಗೂ ಮೀರಿದ ನೋವು. ಈಗ ಸುಮ್ಮನೆ ಗಲ್ಲು ಶಿಕ್ಷೆಗೆ ಏರಿಸ್ತಾರೆ, ಒಂದು ಕ್ಷಣದಲ್ಲಿ ಪ್ರಾಣ ಹಾರಿ ಹೋಗಿಬಿಡ್ತದೆ. ಶೂಲಕ್ಕೇರಿಸುವುದು ಅಂದರೆ ಭಾಳ ಉದ್ದವಾದಂಥ ಒಂದು ದೊಡ್ಡ ಮೊಳೆ, ತಪ್ಪನ ಮೊಳೆ, ಚೂಪಾದ ಮೊಳೆ, ಅದಕ್ಕೆ ಶೂಲ ಅಂತಾರೆ. ಕನ್ನಡದಲ್ಲಿ ಸೂಲಿ ಅಂತೀವಲ್ಲ, ಸೂಲಿ ಅಂದ್ರೆ ನೋವು, ಅದೇ ಶೂಲ ಮೂಲ ಸಂಸ್ಕೃತದಲ್ಲಿ. ಕಳವು ಮಾಡಿದವರನ್ನ ಅದ್ರ ಮೇಲೆ ತಗೊಂಡು ಕೂಡಿಸ್ತಾರೆ. ಅದು ಹಿಂಭಾಗದಿಂದ ಒಳಗೆ ಹೋಗಿ ಸಿಕ್ಕೋತದೆ. ಪ್ರಾಣಾಂತಕವಾದ ವೇದನೆ. ಯಾವಾಗ ಸಾಯ್ತಾನೋ ಸಾಯ್ತಾನೆ. ಅದಕ್ಕೆ ಶೂಲಕ್ಕೇರಿಸುವುದು ಅಂತ ಆವಾಗಂತ ಶೂಲಕ್ಕೇರಿಸಿದ್ರು. ಆದರೆ ಮುನಿ ಸಾಯಲಿಲ್ಲ, ತಪಸ್ವಿ ಬೇರೆ. ಅವನು ಹಂಗೆ ಸಂಚಾರ ಮಾಡ್ತಿದ್ದ. ಅವನಿಗೆ ಅಣಿ ಮಾಂಡವ್ಯ ಅಂತ ಹೆಸರಾಯಿತು. ಮಾಂಡವ್ಯ ಅಂತ ಅವನ ಹೆಸರು. ಅಣಿ ಅಂದರೆ ಮೊಳೆ ಅಂತ ಅರ್ಥ. ಮೊಳೆ, ಶೂಲು, ಬಾಣ ಇಂಥದ್ದೇನೋ ಒಂದು ಚೂಪಾದ ವಸ್ತು. ಅದನ್ನು ಹಿಂಭಾಗದಲ್ಲಿ ಸಿಕ್ಕಿಸ್ಕೊಂಡು ಹಂಗೆ ಓಡಾಡ್ತಿದ್ದ ಅವನು. ರಾಜನಿಗೆ ಆಶ್ಚರ್ಯ ಆಯಿತು, ಇವನೇನು ಸತ್ತಿಲ್ವಲ್ಲ, ಇವನಿಗೇನು ನೋವಾಗಿಲ್ಲ, ಏನು ಇದು ಅಂತೇಳಿ. ನೋವಾಗ್ತಿತ್ತೇನೋ, ಸಾಯಲಿಲ್ವಲ್ಲ ಅಂತ. ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ಆ ಮುನಿದೇನು ತಪ್ಪು ಆಗಿಲ್ಲ ಅಂತ ಗೊತ್ತಾಯ್ತು. ಮುನಿಯನ್ನ ಶೂಲದಿಂದ ಬಿಡಿಸಿದ. ಈ ಮುನಿ ಏನು ಮಾಡಿದ, ಯಮಧರ್ಮ ಹತ್ರ ಹೋದ. ನಾವು ನೀವು ಸತ್ತ ಮೇಲೆ ಯಮಧರ್ಮ ಹತ್ರ ಹೋಗೋರು. ಅವನಿಗೆ ಅದೇನಿರಲಿಲ್ಲ, ಅಂಥ ಅಡೆತಡೆ ಇರಲಿಲ್ಲ. ಯಮಧರ್ಮ ಹತ್ರ ಹೋಗಿ ಅವನು ಕೇಳಿದ, ನನಗೆ ನಾನೇನು ತಪ್ಪು ಮಾಡಿಲ್ಲ, ದುಡ್ಡು ನಾನು ಕದ್ದಿರಲಿಲ್ಲ, ನನಗ್ಯಾಕೆ ಈ ಶಿಕ್ಷೆ ಅಂತ. ಯಮ ಹೇಳಿದ, ಚಿಕ್ಕವನಿದ್ದಾಗ ನೀನು ಮತ್ತೆ ಹುಳ ಹುಪ್ಪಟೆಗಳಿಗೆ ಮುಳ್ಳು ಚುಚ್ಚಿದ್ಯಲ್ಲ, ಅದರ ಫಲ ಇದು ಅಂತ. ಮುನಿಗೆ ಸಿಟ್ಟು ಬಂತು. ಆವಾಗ ನನಗೆ ವಯಸ್ಸು ಎಷ್ಟಾಗಿತ್ತು, 12, 14, 13 ಈ ವಯಸ್ಸಾಗಿತ್ತು ಅಂತ ಹೇಳಿದ. ಮುನಿಗೆ ಸಿಟ್ಟು ಬಂದು ಧರ್ಮರಾಜನಿಗೆ ಶಾಪ ಕೊಟ್ಟ. 12, 14 ವಯಸ್ಸಿನ ತನಕ ಯಾವುದೇ ಪಾಪದ ಜವಾಬ್ದಾರಿ ಇರೋದಿಲ್ಲ. ಪಾಪ ಮಾಡಿದರೂ ಕೂಡ ಅದಕ್ಕೆ ಮಾಫಿ ಇರ್ತದೆ, ಮನ್ನಾ ಇರ್ತದೆ. ಯಾಕಂದರೆ ಪಾಪದ ಜವಾಬ್ದಾರಿ ಅವ್ರಿಗೆ ಇರೋದಿಲ್ಲ. ಮತ್ತು ಅಂಥವರು ಪಾಪ ಮಾಡಿದರೆ ಅದಕ್ಕೆ ಶಿಕ್ಷೆ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ನಿನಗದು ಗೊತ್ತಿಲ್ಲೇನು? ಎಲ್ಲರೂ ಪಾಪ ಪುಣ್ಯ, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ ಎಲ್ಲ ತೂಗಿ ನೋಡ್ಬೇಕಾದವನು ನೀನು. ನಾನು 12, 14 ವಯಸ್ಸಿನಿದ್ದಾಗ ಅಂಥ ತಪ್ಪು ಮಾಡಿದ್ದಕ್ಕೆ ನಾನು ಇಷ್ಟೆಲ್ಲ ಕೊರಗುವಂತೆ ಒಂದು ದೊಡ್ಡ ಶೂಲವನ್ನೇ ನನಗೆ ಶಿಕ್ಷೆಯನ್ನಾಗಿ ಕೊಟ್ಟಿಯಲ್ಲ, ಇದು ನೀನು ತಪ್ಪಾಯಿತು ಅಂಥೇಳಿ ಯಮಧರ್ಮನಿಗೆ ಶಾಪ ಕೊಟ್ಟ. ಏನು ಶಾಪ ಕೊಟ್ಟ ಅಂದರೆ, ಬಾ ಭೂಮಿಗೆ ಬಂದು ಹುಟ್ಟಿರೋ ದೊಡ್ಡ ರಾಜ ಆಗಿದ್ರೆ ಅಡ್ಡಿ ಇಲ್ಲ, ಎಲ್ಲರೂ ಗೌರವ ಕೊಡ್ತಿದ್ರು. ಆಳಿನ ಮಗ ಆಗಿ ಹುಟ್ಟಿಬಿಡು ಅಂತ, ದಾಸಿ ಮಗ ಆಗಿ ಹುಟ್ಟು ಬಾ ಅಂತ ಶಾಪ ಕೊಟ್ಬಿಟ್ಟ. ಆ ವಿದುರ ಬಂದು ಇಲ್ಲಿ ಅಂಬಿಕಾ ಅಂಬಾಲಿಕಾ ಅಂತ ಬೆಳಿಗ್ಗೆ ಏನು ನೋಡಿದ್ವಲ್ಲ, ಅಂಬಿಕಾ ಅಂಬಾಲಿಕಾ, ಇನ್ನೊಬ್ಬಳು ದಾಸಿ. ಅಂಬಿಕೆಯಲ್ಲಿ ಧೃತರಾಷ್ಟ್ರ, ಅಂಬಾಲಿಕೆಯಲ್ಲಿ ಪಾಂಡವ ಮಹಾರಾಜ, ದಾಸಿಯಲ್ಲಿ ವಿದುರ ಹುಟ್ಟಿಬಿಟ್ಟ. ಎಲ್ಲರೂ ಒಂದು ದಾಸಿ ಮಗ ಅಂತ ಗೇಲಿ ಮಾಡ್ತಿದ್ರು. ಕ್ಷತ್ರಿಯರಿಗೆ, ರಾಜಕುಮಾರರಿಗೆ ಇರಬೇಕಾದ ಸ್ಥಾನಮಾನ ಇರಲಿಲ್ಲ. ಪಾಂಡವರು ಅವನ ಚಿಕ್ಕಪ್ಪ ಅಂತ ಗೌರವಿಸ್ತಿದ್ರು, ಆದರೆ ಉಳಿದವರೆಲ್ಲ ಅವನ ದಾಸಿ ಮಗನೇ ಅಂತ ಹೀಯಾಳಿಸ್ತಿದ್ರು. ವಸ್ತುತಃ ಇದು ಸಣ್ಣ ತಪ್ಪು, ಮುಳ್ಳು ಚುಚ್ಚಿತ್ತು. ಆದರೆ ಅದು ಸಣ್ಣ ತಪ್ಪು ಅಂತ ತಳ್ಳಿ ಹಾಕೋಂಗಿಲ್ಲ. ಯಾವತ್ತೂ ಕೂಡ ನಾವು ಮಾಡುವಂಥ ಪ್ರತಿಯೊಂದು ತಪ್ಪು ಇನ್ಯಾವುದೋ ಒಂದು ಸಂದರ್ಭದಲ್ಲಿ, ಯಾವ ವಯಸ್ಸಿನಲ್ಲಿ, ಯಾವ ಹಂತದಲ್ಲಿ ಯಾರಿಗೆ ಎಂಥ ಅನ್ಯಾಯ ಮಾಡಿದ್ದೇವಲ್ಲ, ಅದು ಹೇಗೆ ಬಂದು ಅಂಟುತ್ತದೆ ಅಂದರೆ ನಮಗೆ ಮುಂದೊಂದು ಕಾಲದಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ನಮಗೆ ನೆನಪು ಇರೋದಿಲ್ಲ. ಆ ಸಂದರ್ಭದಲ್ಲಿ ಸರಿಯಾದ ವಯಸ್ಸು, ಸರಿಯಾದ ಕಾಲ, ಸರಿಯಾದ ದೇಶ, ಸರಿಯಾದ ವ್ಯಕ್ತಿಯಿಂದ ನಮಗೆ ಶಿಕ್ಷೆ ಆಗ್ತದೆ. ಏನಾದರೂ ಸುದೈವದಿಂದ ನಾವು ಇಂಥದ್ದೊಂದು ತಪ್ಪು ಮಾಡಿದ್ವಿ, ತಪ್ಪಿನ ಫಲವಾಗಿ ಹೀಗಾಯಿತು ಅಂತ ಗೊತ್ತಾಗಿದ್ರೆ
ಒಂದಿಷ್ಟು ಸಮಾಧಾನ ಆದರೂ ಆಗ್ತದೆ. ಮನುಷ್ಯನ ದುರಹಂಕಾರ ಎಂಥದ್ದು ಅಂದರೆ ನಾನೇನು ತಪ್ಪೇ ಮಾಡಿಲ್ಲ ಅಂತ. ಎಲ್ಲರೂ ನಾವೆಲ್ಲರೂ ಭಾಳ ಒಳ್ಳೆಯವರೇ ಅಂತ ನಮ್ಮನ್ನು ನಾವು ತಿಳ್ಕೊಂಡಿರ್ತೀವಿ. ನಮಗೆ ಹೀಗೆ ಆಗಬಾರ್ದು, ದೇವ್ರು ಹೀಗೆ ಮಾಡಬಾರ್ದಿತ್ತು ನಮಗೆ, ಎಲ್ಲರೂ ಹಾಗೆ ತಿಳ್ಕೊಂಡಿರ್ತಾರೆ. ನಾವು ಭಾರಿ ಧರ್ಮಾತ್ಮರು, ನಮಗೆ ಹೀಗಾಗಿ ಮಾಡಬಾರ್ದಿತ್ತು. ಅವನದು ಆ ತಪ್ಪಿತ್ತು. ಅದ್ರ ಜೊತೆಗೆ ಇನ್ನೊಂದು ತಪ್ಪಿತ್ತು. ಅದೇನೆಂದರೆ ವಸಿಷ್ಠ ಅಂತ ಒಬ್ಬ ಋಷಿ, ರಾಮಚಂದ್ರನ ಕುಲಗುರು. ಆ ವಸಿಷ್ಠ ಅನ್ನುವ ಋಷಿ ಭಾಳ ದೊಡ್ಡ ಋಷಿ. ಅವನನ್ನು ನೋಡಿದ ಒಂದ್ಸರಿ ಮಾಂಡವ್ಯ. ಆ ವಸಿಷ್ಠನಂತೆ ನಾನು ದೊಡ್ಡ ಋಷಿ ಆಗಬೇಕು ಅಂತ ಹಂಬಲ ಮೂಡಿ ತಪಸ್ಸು ಮಾಡ್ಲಿಕ್ಕೆ ತೊಡಗಿದೆ. ಮಾಂಡವ್ಯ ಅವನು ದೊಡ್ಡ ಋಷಿಯೇ, ನಾನು ದೊಡ್ಡ ಋಷಿ ಆಗಬೇಕು, ಭಗವಂತನ ಅನುಗ್ರಹ ಗಳಿಸ್ಬೇಕು ಅಂತ ತಪಸ್ಸು ಮಾಡಿದ್ರೆ ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಇನ್ಯಾರನ್ನೋ ನೋಡಿ, ಹುಲಿಯನ್ನು ನೋಡಿ ನರಿ ಮೈಗೆ ಬರೆ ಹಾಕೊಂಡಂತೆ ನಾನೂ ದೊಡ್ಡ ತಪಸ್ವಿ ಆಗಬೇಕು, ವಸಿಷ್ಠನಂತೆ ಆಗಬೇಕು ಅಂತ ಆಲೋಚನೆ ಮಾಡಿದ್ದು ತಪ್ಪಾಯ್ತು. ಅದರ ಫಲ ಇದು. ಇದು ಎರಡು ತಪ್ಪು. ದೊಡ್ಡವರ ಸ್ಥಾನಕ್ಕೆ ನಾನು ಏರಬೇಕು ಅಂತ ಇರಿದ್ದು ಒಂದು, ಹೊಳಕ್ಕೆ ಮುಳ್ಳು ಚುಚ್ಚಿದ್ದು ಒಂದು, ಇವೆಲ್ಲ ಸೇರಿ ವಿದುರಾಗಿ ಬಂದು ಹುಟ್ಟಬೇಕಾಯ್ತು. ಆದರೆ ಆ ಧರ್ಮದ ಜ್ಞಾನ ಅದು ಯಾವುದು ಕೂಡ ಹೋಗಿರ್ಲಿಲ್ಲ. ದೊಡ್ಡವರು ಬಿದ್ದರೂ ಕೂಡ ಬಹಳ ಬೇಗ ಮೇಲೆ ಹೇಳ್ತಾರೆ, ಅವ್ರಿಗೆಂದೂ ಹಾನಿ ಆಗೋದಿಲ್ಲ. ಅಂತೂ ಆ ಯಮಧರ್ಮ ಇಲ್ಲಿ ವಿದುರನಾಗಿ ಹುಟ್ಟಿದ್ನಲ್ಲ, ಇದನ್ನು ಗಮನಿಸ್ಬೇಕು. ಈ ಯಮಧರ್ಮ ಮತ್ತು ಬೃಹಸ್ಪತಿ ಇವರೆಲ್ಲ ಬೇರೆ ಬೇರೆ ರೂಪದಿಂದ ಹುಟ್ಟಿರ್ತಾರೆ. ಬೃಹಸ್ಪತಿ ಒಂದು ಕಡೆ ದ್ರೋಣನಾಗಿ ಹುಟ್ಟಿದ್ದ, ದೇವಗುರು ಬೃಹಸ್ಪತಿ ಒಂದು ಕಡೆ ದ್ರೋಣನಾಗಿ, ಇನ್ನೊಂದು ಕಡೆ ಉದ್ಧವನಾಗಿ ಯಾದವ ಕುಲದಲ್ಲಿ ಹುಟ್ಟಿದ್ದ. ಯಮಧರ್ಮನೂ ಕೂಡ ಯುಧಿಷ್ಠಿರನಾಗಿ ಹುಟ್ಟಿದ್ದ. ಯುಧಿಷ್ಠಿರನು ಯಮಧರ್ಮನೇ, ಧರ್ಮರಾಜನು ಯಮಧರ್ಮನೇ, ಪಾಂಡವರ ಹಿರಿಯ. ವಿದುರನು ಯಮಧರ್ಮನೇ. ಈ ಯಮಧರ್ಮ ಶಾಪ ಪಡೆದು ಇಲ್ಲಿ ಕೆಳಗೆ ಶೂದ್ರನಾಗಿ ಹುಟ್ಟಿದ್ನಲ್ಲ, ಆಳಿನ ಮಗ ಆಗಿ. ಹಾಗಾದ್ರೆ ಯಮಲೋಕದಲ್ಲಿ ಆ ಪೋಸ್ಟ್ ಏನಾರು ಖಾಲಿ ಉಳಿದಿತ್ತು ಅಂದರೆ ಹಾಗೇನು ಖಾಲಿ ಉಳಿದಿರ್ಲಿಲ್ಲ. ಅದು ದೇವತೆಗಳ ವ್ಯವಸ್ಥೆ ಹೇಗಿರ್ತದಂದ್ರೆ ಅವ್ರು ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ. ನಾವು ಇಲ್ಲಿದ್ರೆ ಮನೆಯಲ್ಲಿಲ್ಲ, ಮನೆಯಲ್ಲಿದ್ರೆ ಇಲ್ಲಿಲ್ಲ. ನಮಗೆ ಎರಡು ಕಡೆ ಇರೋ ಶಕ್ತಿ ಇಲ್ಲ ನಮಗೆ. ಆದರೆ ನೀವು ಸುತ್ತಮುತ್ತಲು ಎಲ್ಲಾರು ಕೇಳಿರ್ತೀರಿ, ಇಲ್ಲೇ ಸುತ್ತಮುತ್ತಲು ಈ ಬಾಗಲಕೋಟೆಯಲ್ಲಿ ಅಲ್ಲಿ ಲಡ್ಡು ಮುತ್ಯ ಮೊದಲಾದವರು ಇದ್ರು ಅಂತ. ಇದು ಇದೇ ಈಗ ಅಲ್ಲಿದ್ರು ಇಲ್ಲಿಗೆ ಬಂದರು ಅಂತ ಕೇಳ್ತಿರ್ತೇವೆ. ಕೆಲವು ಬಾರಿ ಏಕಕಾಲದಲ್ಲಿ ಅನೇಕ ಕಡೆ ಇರುವ ಶಕ್ತಿ ಅಂಥವ್ರಿಗೆ ಕೆಲವರಿಗೆ ಇರ್ತಿರ್ತದೆ. ಅಥವಾ ಏಕಕಾಲದಲ್ಲಿ ಅನೇಕ ಕಡೆ ಇರದೆ ಹೋದ್ರೂ ಇದ್ದಕ್ಕಿದ್ದಂತೆ ಸ್ಥಾನ ಬದಲಾಯಿಸುವ ಶಕ್ತಿ ಇರ್ತದೆ. ಅದೆಲ್ಲ ನಮಗಿರೋದಿಲ್ಲ. ಇಲ್ಲಿ ಬಂದಿದ್ನಲ್ಲ ಈ ವಿದುರ, ಬಂದಾಗ ಯಮಲೋಕ ಏನು ಖಾಲಿ ಉಳಿದಿರ್ಲಿಲ್ಲ. ಅಲ್ಲಿ ಯಮ ಇದ್ದೇ ಇದ್ದ. ಅವನೇನು ಕೆಲಸ ಮಾಡಬೇಕು ಕೆಲಸ ಮಾಡ್ತಿದ್ದ. ಯಮಧರ್ಮನ ಡ್ಯೂಟಿ ಅವನು ನಿರ್ವಹಿಸ್ತಿದ್ದ. ಸರಿ, ಈ ಕಡೆ ಏನಾಯ್ತು? ಈ ಧರ್ಮರಾಜ ಪರೀಕ್ಷಿತನು ಮಗನನ್ನು ಪಡ್ಕೊಂಡ, ಸಾಮ್ರಾಜ್ಯ ಆಳ್ತಿದ್ದ. ಈ ವಿದುರ ಕೆಲವು ಸರಿ ತೀರ್ಥಯಾತ್ರೆಗೆ ಹೋಗ್ತಿದ್ದ, ಮರಳಿ ಬರ್ತಿದ್ದ. ಒಂದ್ಸರಿ ಏನಾಯ್ತು, ಈ ಕಡೆ ಆ ವಿದುರ ಹೋದಾಗ, ವಿದುರ ಎಷ್ಟೇ ಸರಿ ಹೇಳಿದ್ದ, ಸಾಕಿನ ಸಾಮ್ರಾಜ್ಯ ಇದನ್ನೆಲ್ಲ ಬಿಟ್ಟು ಬಿಡು ಅಂತ ಧೃತರಾಷ್ಟ್ರನಿಗೆ ಹೇಳಿದ್ದ. ನಡಿ ಕಾಡಿಗೆ ಹೋಗು, ಕೊನೆಗೆ ಕಾಡಿಗೆ ಹೋಗ್ಬೇಕು ಅಂತ. ಆವಾಗ ವಾನಪ್ರಸ್ಥ ಅಂತ ಒಂದು ಆಶ್ರಮ ಇತ್ತು. ಈಗ ಬ್ರಹ್ಮಚಾರಿಗಳು, ಗೃಹಸ್ಥರು, ಕೊನೆಗೆ ಸನ್ಯಾಸಿಗಳು ಅಂತ ಏನಿರ್ತಾರೆ, ಗೃಹಸ್ಥರು ಮತ್ತು ಸನ್ಯಾಸಿಗಳ ನಡುವೆ ವಾನಪ್ರಸ್ಥ ಅಂತ ಒಂದು ಆಶ್ರಮ ಇರ್ತದೆ. ವಾನಪ್ರಸ್ಥ ಅಂದ್ರೆ ವನಕ್ಕೆ ಹೋಗಿ ಆರಾಮಾಗಿರೋದು ಅಂತ ಅದರ ಅರ್ಥ. ಎಲ್ಲ ಸಾಂಸಾರಿಕ ಜಂಜಡ ಎಲ್ಲ ಬಿಟ್ಟು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ವನಕ್ಕೆ ಹೋಗಿರೋದು. ನೀ ಇದನ್ನೆಲ್ಲ ಬಿಟ್ಟು ಬಿಡು, ಕಾಡಿಗೆ ಹೋಗಿ ತಪಸ್ ಮಾಡು ಅಂತ ವಿದುರ ಧೃತರಾಷ್ಟ್ರನಿಗೆ ಹೇಳಿದ. ಆದ್ರೆ ಅವನು ಕೇಳ್ತಿರ್ಲಿಲ್ಲ. ವ್ಯರ್ಥವಾಗಿ ಅವನ ಆಯುಷ್ಯ ಹೊರಟೇ ಇತ್ತು. ಅವನಿಗೆ ಮರಣವೂ ಸಮೀಪಿಸಿತ್ತು. ಒಂದ್ಸರಿ ವಿದುರ ಎಲ್ಲೋ ಹೋಗ್ತಿದ್ದ ಬರ್ತಿದ್ದಲ್ಲ, ಒಂದ್ಸರಿ ಬಂದಾಗ ಧೃತರಾಷ್ಟ್ರನ ನೋಡಿ ಬಹಳ ದುಃಖ ಆಯ್ತು. ಧೃತರಾಷ್ಟ್ರನಿಗೆ ಹೇಳಿದ, ಧೃತರಾಷ್ಟ್ರ ನೋಡು, ನಮ್ಗೆಲ್ರಿಗೂ ಈಗ ಮರಣ ಕಾಲ ಬಂದಿದೆ ನೋಡಿ. ಮರಣ ಬಂದಿದೆ ಅನ್ನೋದನ್ನ ಒಪ್ಕೊಳ್ಳಿಕ್ಕೆ ಮನುಷ್ಯನ ಮನಸ್ಸು ರೆಡಿ ಇರೋದಿಲ್ಲ. ಕೂತ್ಕೊಂಡು ಪುರಾಣ ಕೇಳುವಾಗ ಹೌದು ಜೀವನ ಅಶಾಶ್ವತ, ನಮ್ಗೆಲ್ರಿಗೂ ಮರಣ ಬರ್ತದೆ ಅಂತ ಎಲ್ಲರೂ ಮಾತಾಡ್ತೇವೆ. ಮತ್ತೆ ಹೋಗಿ ಸಾಂಸಾರಿಕ ಜಂಡಡಕ್ಕೆ ಸಿಲುಕಿದಾಗ ನಮಗೆ ಮರಣವೇ ಇಲ್ಲೇನೋ ಅನ್ನುವಂತೆ ಹಾರಾಡ್ತಿರ್ತೇವೆ. ಸರ್ವೇಶಾಂನ ಸಮಾಗತಃ, ನಮಗೆಲ್ರಿಗೂ ಕೂಡ ಈ ಮರಣ ಕಾಲ ಅನ್ನೋದು ಬಂದಿದೆ. ನಾನು ಸಾಯಬೇಕು, ನೀನು ಸಾಯಬೇಕು, ನಿನ್ನ ಹೆಂಡತಿ ಗಾಂಧಾರಿಯೂ ಸಾಯಬೇಕು, ಎಲ್ಲರೂ ಸಾಯಲೇಬೇಕು. ಮಹಾಭಾರತ ಹೇಳ್ತದೆ, ಸರ್ವೇ ವರ್ತಾಮಹೇ ಅಧ್ವನಿ ಅಂತ. ನಾವೆಲ್ಲರೂ ದಾರಿಯಲ್ಲಿದ್ದೀವಿ. ಯಾವುದೋ ಊರಿಗೆ ಹೋಗ್ಬೇಕಾದ್ರೆ ಟಿಕೆಟ್ ತಗೋಬೇಕಾಗ್ತದೆ, ದುಡ್ಡು ಖರ್ಚು ಮಾಡಿ ಟಿಕೆಟ್ ತಗೋಬೇಕಾಗ್ತದೆ.
ಅರ್ಜಿ ಹಾಕಿ ಟಿಕೆಟ್ ತಗೋಬೇಕಾಗ್ತದೆ. ಸಾಯಲಿಕ್ಕೆ ಅರ್ಜಿ ಹಾಕಬೇಕಾಗೇ ಇಲ್ಲ, ಟಿಕೆಟ್ ತಗೋಬೇಕಾಗೇ ಇಲ್ಲ. ಹುಟ್ಟುವಾಗಲೇ ಟಿಕೆಟ್ ಕೈಯಲ್ಲಿಟ್ಟು ಇಂಥ ದಿವಸ ನಿಮ್ಮ ಪ್ರಯಾಣ ಅಂತ ದೇವರು ಹಾಕೇ ಬಿಟ್ಟಿದ್ದಾನೆ. ಹಾಗೇ ಇದ್ದೀವಿ. ಸ್ವಲ್ಪ ವಿಚಾರ ಮಾಡು. ನಮಗೆ ತುಂಬ ಬೇಕಾದದ್ದು ಯಾವುದು? ನಮ್ಮ ಜೀವ, ಹೌದಲ್ಲ? ಈ ಜೀವವೇ ಒಂದು ದಿವಸ ಹೊರಟು ಹೋಗ್ತದೆ. ಏನೋ ದುಡ್ಡು, ಹಣ, ಕಾಸು ಇದನ್ನೆಲ್ಲ ಉಪಯೋಗ ಮಾಡಿ ದೊಡ್ಡ ದೊಡ್ಡ ವೈದ್ಯರ ಸಹಾಯ ತಗೊಂಡು ಈ ಪ್ರಾಣವನ್ನೇನಾದರೂ ಕಾಪಾಡ್ಕೊಳ್ಳಿಕ್ಕೆ ಬರ್ತದ? ಏನೂ ಬರೋದಿಲ್ಲ. ನಮ್ಮ ಜೀವವನ್ನೇ ಬಿಟ್ಟು ಹೋಗಬೇಕು ಅಂದಮೇಲೆ ನಮ್ಮ ಮನೆ, ನಮ್ಮ ಮಠ, ನಮ್ದೆಲ್ಲದನ್ನು ನಾವು ಬಿಟ್ಟು ಹೋಗಲೇಬೇಕಲ್ಲ. ಅಂಥದ್ರಿಂದ ಏನು ಎಷ್ಟು ಉಪಯೋಗ ಇದೆ? ನಿಮಗೆ ಅತ್ಯಂತ ಬೇಕಾದದ್ದು ನಾವು ಈ ನಮಗೆಲ್ಲರಿಗೂ, ಕೆಲವರಿಗೆ 50 ಆಯಿತು, ಕೆಲವರಿಗೆ 60, ಕೆಲವರಿಗೆ 70, 80 ಆಯ್ತಲ್ಲ. ನಾವು ಹುಟ್ಟಿದ ಆರಂಭ ನಮ್ಮ ಜೊತೆಗಿರೋದು ಯಾವುದು? ನಮ್ಮ ದೇಹ. ಹುಟ್ಟಿದ ಆರಂಭ ಇದ್ದ ತಂದೆ ತಾಯಿಗಳಿಗಿಲ್ಲ, ನಮ್ಮ ಅಜ್ಜ ಅಜ್ಜಿ ಇಲ್ಲ, ಆವಾಗ ಕಟ್ಟಿದ ಮನೆ ಈಗಿಲ್ಲ, ಬೇರೆ ಮನೆ ಬಂದಿದೆ. ಹುಟ್ಟಿದ ಆರಂಭ ನಮ್ಮ ಜೊತೆಗೆ ಇರುವುದು ಯಾವುದಂದ್ರೆ ನನ್ನ ದೇಹ ನನ್ನ ಜೊತೆಗೆ, ನಿಮ್ಮ ದೇಹ ನಿಮ್ಮ ಜೊತೆಗೆ. ಇದೊಂದೇ. ಈ ದೇಹವೇ ಇರೋದಿಲ್ಲ. ಮತ್ತು ಹಾಗಿರುವಾಗ ನಮ್ಮ ಹೆಂಡತಿ, ನಮ್ಮ ಗಂಡ ನಮ್ಮ ಜೊತೆಗೆ ಬಂದದ್ದು ಯಾವಾಗ? 20-30 ವರ್ಷ ಆದ್ಮೇಲೆ, ಮದುವೆ ಮಾಡ್ಕೊಂಡ್ಮೇಲೆ. ನಮ್ಮ ದೇಹವೇ ನಮ್ಮ ಜೊತೆಗೆ ಇರೋದಿಲ್ಲ ಅಂದಮೇಲೆ ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಎಷ್ಟು ದಿವಸ ನಮ್ಮ ಜೊತೆಗಿದ್ದಾರೋ? ನಮ್ಮ ಮಠ, ನಮ್ಮ ಮನೆ, ನಮ್ಮ ಜಮೀನು ಇವೆಲ್ಲ ಯಾವುದೋ ಒಂದು ಕಾಲಕ್ಕೆ ಬಂದದ್ದು ನಮಗೆ, ಇನ್ಯಾವುದೋ ಕಾಲಕ್ಕೆ ಹೊರಟೋಗುವಂಥದ್ದು. ಶರೀರ ಮಾತ್ರ 60-70 ವರ್ಷವೂ ನಮ್ಮ ಜೊತೆಗಿರ್ತದೆ. ಶರೀರವೇ ಹೊರಟು ಹೋಗ್ತದೆ ಅಂದಮೇಲೆ ಈ ದುಡ್ಡು, ಮನೆ, ಮಠ, ನಮ್ಮ ಆಸ್ತಿ ಇದೆಲ್ಲ ಎಷ್ಟು ದಿವಸ ಇರುವುದಿದೆ? ನಿನಗೀಗ ಸ್ವಲ್ಪ ವಿಚಾರ ಮಾಡು. ನಿಮ್ಮ ತಂದೆ ತಾಯಿ ವಿಚಿತ್ರ ವೀರ್ಯ ಅಂತ, ಈ ಧೃತರಾಷ್ಟ್ರನ ತಂದೆ, ಆತನ ತಾಯಿ ಅಂಬಾಲಿಕಾ ಅಂತ, ಧೃತರಾಷ್ಟ್ರನ ತಾಯಿ ಅಂಬಿಕಾ ಅಂತ, ಅವಳು ಸತ್ತೋಗಿದ್ದಾಳೆ. ತಂದೆ ಇಲ್ಲ, ತಾಯಿ ಇಲ್ಲ. ಮತ್ತೆ ಸಹೋದರ ಪಾಂಡು ಮಹಾರಾಜ, ಅವನು ಸತ್ತೋಗಿದ್ದಾನೆ. ಮಕ್ಕಳನ್ನು ಕಳ್ಕೊಂಡಿದ್ದೆವು, 100 ಜನ ಮಕ್ಕಳನ್ನು ಕಳ್ಕೊಂಡಿದ್ದೆ. ಒಬ್ಬ ಅಳಿಯನನ್ನು ಕಳ್ಕೊಂಡಿದ್ದೆ. ಒಬ್ಬೊಬ್ಬ ಮಗನ ಕಳ್ಕೊಂಡಾಗಲೇ ಎಂತೆಂಥ ದುಃಖ ಆಗ್ತಿರ್ತದೆ, ಎಂಥ ಸಂಕಟ ಆಗ್ತಿರ್ತದೆ. 100 ಜನ ಮಕ್ಕಳನ್ನು ಕಳ್ಕೊಂಡಾಗ ಪ್ರತಿನಿತ್ಯ ಆಗ್ತಾ ಇರುವಂಥ ಸಂಕಟ ಎಂಥದ್ದು. ಅದನ್ನೆಲ್ಲ ಮೀರಿ ಆರಾಮಾಗಿ ಇನ್ನೂ ಧೃತರಾಷ್ಟ್ರನಾಗಿ ಅಲ್ಲಿ ಅರಮನೆಯಲ್ಲಿ ಇದ್ದು ಬಿಟ್ಟಿದ್ದೀಯಲ್ಲ, ನಿಂಗೆ ಸ್ವಲ್ಪ ನಾಚಿಕೆ ಆಗಬೇಕಲ್ಲ. ಯೌವನ ಕಳೆದು ಹೋಗಿದೆ, ಈಗ ನೀನು ಸಣ್ಣ ವಯಸ್ಸ. ಈಗ ಧೃತರಾಷ್ಟ್ರನಿಗೆ ಸುಮಾರು 100-110 ವರ್ಷ. ಈಗ 100 ವರ್ಷ ಅಂತೂ ದಾಟಿದೆ. ಮುಪ್ಪು ಶರೀರದ ಎಲ್ಲ ಕಡೆ ಇದೆ. ಬರೀ ತಲೆ ಕೂದಲು ಮಾತ್ರ ಬೆಳ್ಳಗಾಗಿರೋದಲ್ಲ. ತಲೆ ಕೂದಲು ಬೆಳ್ಳಗಾಗಿದೆ, ಹಲ್ಲಿಗೆ ಶಕ್ತಿ ಇಲ್ಲ, ಕಣ್ಣಿಗೆ ಶಕ್ತಿ ಇಲ್ಲ, ಕಿವಿಗೆ ಶಕ್ತಿ ಇಲ್ಲ, ಕೈಕಾಲುಗಳಿಗೆ ಶಕ್ತಿ ಇಲ್ಲ. ಇನ್ನು ಪರಲೋಕಕ್ಕೆ ಬೇಕಾದ ಅಧ್ಯಾತ್ಮ ಸಾಧನೆ ಮಾಡೋದ್ರ ಬಗ್ಗೆ ವಿಚಾರ ಮಾಡ್ತಿಲ್ವಲ್ಲ. ಪರಗೇಹ ಉಪಾಸನೆ. ಯಾರ ಮನೆಯಲ್ಲಿ ಇದ್ದೀನಿ ನೀನು? ಸ್ವಲ್ಪ ಎಚ್ಚರ ಇದೆಯಾ? ನಿಂದ ಇದು ಮನೆ. ಧರ್ಮರಾಜನ ಮನೆಯಲ್ಲಿ ನೀನು ಇದ್ದೀಯಲ್ಲ. ಅಹೋ ಮಹೀಯಸಿ ಜಂತೋ ಜೀವಿತಾಶ ಯಯಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್. ಬದುಕಿರಬೇಕು ಅಂತ ಎಷ್ಟು ಆಸೆ ನಿನಗೆ? ಇನ್ನಾದ್ರೂ ಸಾಯ್ತೀನಿ, ಸತ್ರ ಸತ್ತೇನು ಅಂತ ಹೋಗಬಾರ್ದ ಮನೆ ಬಿಟ್ಟು? ಹೋಗ್ಬೇಕು. ನಿನಗೆ, ನಿನ್ನಂಥವ್ರಿಗೆ ಬದುಕುವ ಆಸೆ ಅಷ್ಟು ಎಷ್ಟು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ನಿನ್ನ 100 ಜನ ಮಕ್ಕಳನ್ನ ಭೀಮ ಕೊಂದ. ಇನ್ನೊಬ್ಬ ಮಗಳಿದ್ಲು ದುಶ್ಶಲ ಅಂತೇಳಿ, ಅವಳ ಗಂಡ ಜಯದ್ರಥನನ್ನ ಅರ್ಜುನ ಕೊಂದ. ಆ ಭೀಮನೇ ಇವತ್ತು ನೀನು ನಿತ್ಯ ಅನ್ನದ ಪಿಂಡ ಹಾಕ್ತಿದ್ದಾನೆ. ತಿನ್ನು, ಹೋಗಿ ತಿನ್ನು ಅಂತ. ಭೀಮಾಪವರ್ಜಿತಂ. ಭೀಮ ಬಿಸಾಕಿದ ಅನ್ನವನ್ನ ನಾಯಿ ತಿಂದಂತೆ ತಿಂತಾ ಇದೆಯಲ್ಲ. ವಿಚಾರ ಮಾಡ್ರಿ. ನಮ್ಮ ಮನೆ ನಾಯಿ ಇರ್ತದಲ್ಲ, ನಾಯಿಗೆ ಭಾರಿ ಪ್ರೀತಿಯಿಂದ ಯಾರು ಅನ್ನ ಹಾಕ್ತಾರೆ? ಸ್ವಲ್ಪ ಪ್ರೀತಿ ಇರ್ತಿರ್ತದೆ. ಅಂತೂ ನಾಯಿನ ಅನ್ನ ನಾವು ಕರೆಯುವಾಗಲೂ ತಿರಸ್ಕಾರದಿಂದಲೇ ಕರಿತೀವಿ. ಅದೇನಾದ್ರು ಚೆಲ್ಲಿದ್ರೆ ಅದನ್ನು ಬಡಿತೀವಿ. ಅಂತೂ ಅದೊಂದು ತಿರಸ್ಕಾರದಿಂದಲೇ ಅದಕ್ಕೆ ಅನ್ನ ಹಾಕೋದು ನಾವು. ನಾಯಿಯನ್ನೇನು ಅತಿಥಿಯಂತೆ ಬರಮಾಡಿಕೊಂಡು ಸ್ವಾಗತ ಮಾಡಿ, ಸ್ವಾಮಿಗಳಂತೆ ಅದಕ್ಕೆ ಕಾಲು ತೊಳೆದು ಅದಕ್ಕೆ ಯಾರು ಅನ್ನ ಹಾಕ್ತಾರೆ? ಅದು ಮನೆ ಕಾಯ್ತದೆ, ಗೃಹಪಾಲ ಅಂತ ಕರೀತದೆ. ಮನೆ ಕಾಯ್ತಿರ್ತದೆ, ಅದಕ್ಕೊಂದಿಷ್ಟು ಅನ್ನ ಹಾಕ್ತಾರೆ. ಹೆಚ್ಚು ಕಡೆ 4 ಬಡಿತಾರೆ. ಅದು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಅದು ಒಳಗೆ ಬಂದ್ರೆ ಮತ್ತೆ ಬಡಿತಾರೆ. ಹೀಗೆ ಈ ಯಜಮಾನ ಎಸೆದ ಅನ್ನದ ಪಿಂಡವನ್ನು ತಿನ್ನುವ ನಾಯಿಯಂತೆ ನೀನು ನಾಚಿಕೆ ಇಲ್ದೇನೆ ನಾಯಿಯಂತೆ ಅನ್ನ ತಿಂತಾ ಇದೆಯಲ್ಲ ಅಂತ ಕೇಳ್ತಿದ್ದಾನೆ. ಯಾರು? ವಿದುರ ತಮ್ಮ ಅಣ್ಣ ಧೃತರಾಷ್ಟ್ರನಿಗೆ. ಇದೆಲ್ಲ ನಮ್ಮನ್ನು ಕುರಿತು ಕೇಳಿದಂಥ ಪ್ರಶ್ನ ಅಂತ, ನಮ್ಮನ್ನು ಕುರಿತು ಕೇಳಿದ ಪ್ರಶ್ನವೇ ಇದು.
ಇದು ನಾಯಿ ಅಂತಿದೆಯಲ್ಲ, ನಾಯಿ ಅಂದರೆ ಸುಮ್ಮನೆ ನಾಯಿ ಅಂತ ಹಂಗೆ ಹೇಳಿದ್ದಲ್ಲ. ಅದನ್ನು ಪುರಂದರದಾಸರು ಅದನ್ನು ಹೇಳಿದ್ದಿದೆ. ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದ್ರಿ ಅಂತ ಒಂದು ಹಾಡ. ಡೊಂಕು ಬಾಲದ ನಾಯಿ ಅಂದ್ರೆ ಏನು? ಜೀವ. ನಾಯಿಯ ಬಾಲ ಯಾವತ್ತು ಡೊಂಕೆ, ಅದನ್ನು ತಿದ್ಲಿಕ್ಕೆ ಅದನ್ನು ಸರಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಿರ್ತಾರಲ್ಲ. ಬಾಲ ಅಂದ್ರೆ ನಮ್ಮ ಬುದ್ಧಿ, ಡೊಂಕು ಬಾಲದ ನಾಯಕ ಅಂದ್ರೆ ವಕ್ರ ಬುದ್ಧಿಯೇ ಜೀವ. ಇದು ನೀವೇನು ಊಟ ಮಾಡಿದಿರಿ? ಸಂಸಾರ ಅನ್ನುವ ಜಾತ್ರೆಗೆ ಬಂದಿದ್ದೀರಲ್ಲ, ಏನು ಊಟ ಮಾಡಿದಿರಿ? ನಿಮ್ಗೆ ಯಾರು ಪ್ರೀತಿಯಿಂದ ಗೌರವದಿಂದ ಊಟಕ್ಕೆ ಹಾಕಿದ್ರ, ಅಥವಾ ಅವ್ರಿವ್ರಿಂದ ಬೈಸ್ಕೊಂಡು ಚೀತು ಅನ್ಸ್ಕೊಂಡು ಓಡಿ ಹೋಗೋ ಪ್ರಸಂಗ ತಂದ್ಕೊಂಡ್ರು? ಏನು ಊಟ ಮಾಡಿದ್ರು? ಅಲ್ಲಿ ಮುಂದೊಂದು ಕಡೆ ಇಲ್ಲೇ ಭಾಗವತದಲ್ಲೇ ಬರ್ತದೆ, ಸ್ವಲ್ಪ ಅದೃಷ್ಟ ಇದ್ರೆ ಅನ್ನ ಹಾಕ್ತಾರೆ, ಇಲ್ಲೇ ಇದ್ರೆ ದೊಣ್ಣೆ ತೊಗೊಂಡು ಹೊಡೆದೇ ಬಿಡ್ತಾರೆ. ದಂಡಮ್ವಾ ಅನ್ನಮ್ವಾ ಅಂತಾರೆ ಮುಂದೊಂದು ಕಡೆ. ಈ ಥರ ಅನ್ನ ತಿಂತಾ ಇದ್ದೀಯಲ್ಲ, ನಿನಗೆ ನಾಚಿಕೆ ಬೇಡೇನು? ನಿನ್ನ ಮಕ್ಕಳು ಪಾಂಡವರಿಗೆ ಬೆಂಕಿ ಹಾಕಿದ್ರು, ವಿಷ ಕೊಟ್ಟರು, ಅವ್ರ ಹೆಂಡತಿಯ ವಸ್ತ್ರಾಪಹರಣ ಮಾಡಿದ್ರು, ಅದನ್ನೆಲ್ಲ ನೋಡ್ತಾ ಕೂತಿದ್ದಿ ನೀನು. ಆವಾಗ ನಿನಗೆ ಮರ್ಯಾದೆ ಪ್ರಶ್ನೆ ಬರಲಿಲ್ಲ. ಇವತ್ತು ಅವ್ರು ಹಾಕಿದ ಅನ್ನನೇ ತಿಂದು ಬದುಕ್ತಾ ಇದ್ದೀಯಲ್ಲ, ನಿನಗೆ ಮರ್ಯಾದೆ ಅನ್ನೋದು ಬೇಡೇನು? ಲಜ್ಜೆಗೆಟ್ಟು ಎಷ್ಟು ದಿನ ಬದುಕೋನಿದ್ದಿ? ಹೋಗ್ಲಿ, ಅಲ್ಲೇ ಅರಮನೆಯಲ್ಲಿದ್ರೆ ಏನು ಇನ್ನೊಂದು 1000 ವರ್ಷ ಇಲ್ಲೇ ಬದುಕೋನಿದ್ಯಾ? ಏನಿಲ್ಲ. ಕಾಡಿಗೆ ಹೋದ್ರೂ ಸಾಯ್ಬೇಕು, ಅರಮನೆಯಲ್ಲಿದ್ರೂ ಸಾಯ್ಬೇಕು. ಅರಮನೆಯಲ್ಲಿದ್ದು ತಿಂದು ತಿಂದು ಸಾಯೋ ಬದಲು ಕಾಡಿಗೆ ಹೋಗಿ ತಪಸ್ ಮಾಡಿ ಸಾಯೋದು ಒಳ್ಳೇದಲ್ಲೇನು? ನಡಿ ಕಾಡಿಗೆ. ಇದೇನಿದೆ ಈ ಶರೀರ, ಗತಸ್ವಾರ್ಥ ಅಂತ ಕರೀತಾರೆ. ನಾವೆಲ್ಲ ವಿಚಾರ ಮಾಡ್ಕೊಳ್ಬೇಕಾದ್ದೇ. ದಿವಸ ಒಂದ್ಸರಿ ಕುತ್ಕೊಂಡು ನನಗೆ ಸಾವು ಸಮೀಪದಲ್ಲಿದೆ, ನನ್ನ ಈ ಶರೀರದಿಂದ ಇನ್ನು ಆಗಬೇಕಾದ್ದೇನೂ ಇಲ್ಲ. ಬಹಳ ಸುಂದರವಾದ ಮಾತಿದು. ಇಂಥ ಮಾತುಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಕಡೆ ಯಾರ್ಯಾರು ಸತ್ತಿರ್ತಾರಲ್ಲ, ನಾವು ಅಲ್ಲೆಲ್ಲ ಹೋಗ್ತಿರ್ತೀವಿ, ಸಮಾಧಾನ ಮಾಡ್ಕೊಳ್ರಿ ಅಂತ ಅಂತೀವಿ. ಅದಾದ್ಮೇಲೆ ಏನು ಮಾಡ್ತೀವಿ ಅಂದರೆ, ಸತ್ತದ್ದು ಒಳ್ಳೇದೇ ಆಯ್ತು ಬಿಡ್ರಿ ಅಂತೀವಿ. ತೀವ್ರ ಅನಾರೋಗ್ಯ ಆಗಿರ್ತದೆ, ವಯಸ್ಸು ಬಂದಿರ್ತದೆ, ರೋಗಗ್ರಸ್ತರಾಗಿರ್ತಾರೆ. ಮೊದಲು ಒಂದೆರಡು ಸತ್ತು ಮನೆಗೂ ಅಲ್ಲಿ ಸತ್ತವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ಹೋದ ಕೂಡಲೇ ಮೊದಲನೇ ಮಾತ್ರ ಸತ್ತದ್ದು ಒಳ್ಳೇದಾಯ್ತು ಅಂತಂದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಹಂಗೆ ಹೇಳಲ್ಲ, ಸಮಾಧಾನ ಮಾಡ್ಕೊಳ್ರಿ ಅಂತೀವಿ. ಆಮೇಲೆ ಏನಾಗಿತ್ತು, ಎಷ್ಟು ವಯಸ್ಸಾಗಿತ್ತು, ಅನಾರೋಗ್ಯ, ಹಂಗ ಸತ್ತದ್ದೇ ಒಳ್ಳೇದಾಯ್ತು ಬಿಡ್ರಿ ಅಂತೀವಿ. ಅದು ಅವಾಗೂ ಅವರಿಗೂ ಹೌದು ಅಂತ ಅನಿಸ್ತು. ಮತ್ತೆ ನಮ್ಮ ಬಂಧುಗಳು, ನಮ್ಮ ಹಿಂದಿನವರು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ಸತ್ತದ್ದು ಒಳ್ಳೇದಾಯ್ತು ಅಂತ ಆಗಿದ್ದಾರೆ, ನಾವು ಸತ್ತದ್ರೆ ಒಳ್ಳೇದೇ ಆಗ್ಬೇಕಲ್ಲ. ಜಗತ್ತಿಗೆ ನಾವು ಸತ್ತದ್ರಿಂದ ನಮಗೂ ಒಳ್ಳೇದಾಗಬೇಕು, ನಮ್ಮ ಮಕ್ಕಳಿಗೂ ಒಳ್ಳೇದಾಗೇ ಆಗ್ತದೆ, ಮಕ್ಕಳು ಮೊಮ್ಮಕ್ಕಳಿಗೆ. ಅದಕ್ಕಾಗಿ ಸಾವು ಅಂದ್ರೆ ಅದು ಒಳ್ಳೇದ, ಪರಮ ಮಾಂಗಲಿಕ. ಸಾವಿನ ಬಗ್ಗೆ ಮಾತಾಡ್ಬಿಟ್ರೆ ಅಮಂಗಳ ಅಂತಂತಿರ್ತಾರೆ. ಹಾಗಲ್ಲ, ಸಾವೇ ಮಂಗಳ, ಪರಮ ಮಂಗಳ ಅದು. ಈ ಶರೀರದಿಂದ ಆಗ್ಬೇಕಾದ್ದೇನಿದೆ? ಮಕ್ಕಳನ್ನ ನಡೆದಾಯ್ತು, ಮೊಮ್ಮಕ್ಕಳನ್ನ ನೋಡಿ ಆಯ್ತು, ದುಡ್ಡು ಗಳಿಸಿ ಆಯ್ತು, ಇನ್ನೂ ಇದ್ದೇನಾಗಬೇಕಾಗಿದೆ? ನೀವಿಲ್ಲದೆ ಹೋದ್ರೆ ಕೆಲಸ ಆಗೋದಿಲ್ಲ ಅಂತ ಏನಾದ್ರು ಇದೆಯೇನು? ವಿಚಾರ ಮಾಡಬೇಕು. ಬಹಳ ದೊಡ್ಡ ಪದವಿ ಈ ರಾಷ್ಟ್ರದಲ್ಲಿ, ಬಹಳ ದೊಡ್ಡ ಪದವಿ ಅಂದರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ. ಅವರೇ ಯಾರು ಈ ಜಗತ್ತಿಗೆ ಅನಿವಾರ್ಯ ಅಲ್ಲ. ಅವ್ರಿಲ್ಲಿದ್ರೆ ಮತ್ತೊಬ್ಬ. ನಮ್ಮ ಕಣ್ಣು ಮುಂದೆನೇ ಎಷ್ಟು ಜನ ಆಡಳಿತಗಾರರಾಗಿ ಹೋದ್ರು, ಇದ್ದವ್ರು ಸತ್ತು ಹೋದ್ರು, ಮತ್ತೊಬ್ರು ಬಂದರು. ನಮ್ಮ ಶರೀರ ಏನಿದೆ, ಇದು ಶರೀರದಿಂದ ಆಗಬೇಕಾದ್ದೇನೂ ಇಲ್ಲ. ಅಂದ್ರೆ ನಮಗೂ ಆಗಬೇಕಾದ್ದೇನಿಲ್ಲ, ಸಮಾಜಕ್ಕೂ ಆಗಬೇಕಾದ್ದೇನಿಲ್ಲ. ಇರೋ ತನಕ ಯಾವತ್ತು ನಿಮ್ಮ ಕಣ್ಮುಂದೆ ಇರ್ರಿ, ನೀವು ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಇರ್ರಿ ಅಂತಿರ್ತೇವೆ. ಹೋದ್ರ ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಹೋಗಿದ್ದು ಒಳ್ಳೇದಾಯ್ತು ಬಿಡ್ರಿ ಅಂತೇವೆ. ಅದು ಯಾವ ಮಾತು ಸರಿ? ವಿಚಾರ ಮಾಡ್ಬೇಕಾದ್ರೆ ಹೋಗಿ ಕಾಡಿಗೆ ಹೋಗೋ, ಇದನ್ನ ಪರಿತ್ಯಾಗ ಮಾಡು. ನಿಜವಾದ ಧೈರ್ಯ ಅದು. ಮನೆಯಲ್ಲಿದ್ದು ತಿಂದುಣ್ತಾ ಇರೋದು ಧೈರ್ಯ ಅಲ್ಲ, ಕಾಡಿಗೆ ಹೋಗಿ ಧೈರ್ಯವಂತನಾಗಿ ಬದುಕುವುದೇ ಧೈರ್ಯ. ಆದ್ರಿಂದ ಈಗ ನನ್ನ ಉಪದೇಶವನ್ನಾದರೂ ಕೇಳಿ, ನಿನ್ನ ವಿವೇಕವನ್ನಾದರೂ ಅವಲಂಬಿಸಿ, ಮನಸ್ಸನ್ನು ನಿಗ್ರಹ ಮಾಡಿಕೋ, ವೈರಾಗ್ಯ ಪಡಿ, ಭಗವಂತನನ್ನ ಧ್ಯಾನಿಸು, ಮನೆಯಿಂದ ಹೊರಗೆ ಹೋಗು. ನೀನು ಉತ್ತರ ದಿಕ್ಕಿಗೆ ಹೊರಟೋಗು, ಅಲ್ಲೊಂದು ನಿರ್ಜನವಾದಂತಹ ಅರಣ್ಯದಲ್ಲಿ ತಪಸ್ ಮಾಡ್ಲಿಕ್ಕೆ ಹೋಗು. ನಿನಗಿದು ಸರಿಯಾದ ವಯಸ್ಸು. ಈ ಹಿಂದೆ ನಿನಗೆ ಉಪದೇಶ ಮಾಡಲಿಲ್ಲ ನಾನು, ಯಾಕಂದ್ರೆ ಇಲ್ಲಿ ಒಂದು ಕಾಲ, ಪಕ್ವವಾದ ಕಾಲ ಬರಲಿ ಅಂತ ಹಾಗೆ ಬಿಟ್ಟಿದ್ದೆ. ಈಗ ಕಾಲ ಪಕ್ವ ಆಗಿದೆ ಅಂತಿಷ್ಟೆಲ್ಲ ಹೇಳಿದಾಗ ಆ ಧೃತರಾಷ್ಟ್ರನಿಗೆ ಆವಾಗ ಅವಿವೇಕ, ಮೋಹ ಅದೆಲ್ಲ ಹೋಯ್ತು. ದೊಡ್ಡ ಜ್ಞಾನಿಯೇ ಆಗಿದ್ದ ಅವನು. ಆದರೆ ಮನುಷ್ಯ ಲೋಕದಲ್ಲಿ ಬದುಕಿದ್ರಿಂದ ಅಂತ ಒಂದು ಅವಿವೇಕ ಬಂದಿತ್ತು. ವಿದುರನ ಮಾರ್ಗದರ್ಶನದಲ್ಲಿ ಕಾಡಿಗೆ ನಡೆದ. ಕಾಡಿಗೆ ಯಾರ್ಯಾರು ಹೋದ್ರು ಅಂದರೆ, ನಾವು ಕೆಲವು ಸರಿ ವೇದಿಕೆ ಮೇಲೆ ಕೂತು ಉಪದೇಶ ಮಾಡ್ತಿರ್ತೀವಿ, ಸಂಸಾರ ಅನಿತ್ಯ, ಎಲ್ಲರೂ ಕಾಡಿಗೆ ಹೋಗ್ರಿ ಅಂತ. ನೀವ್ಯಾವ ಹೋಗ್ತೀರ? ನಮ್ಮನ್ನು ಕೇಳ್ಬೇಡ್ರಿ, ನಾವು ಬರೋದಿಲ್ಲ, ನೀವೆಷ್ಟೇ ಹೋಗ್ರಿ ಅಂತಂತಿರ್ತೀವಿ. ವಿದುರ ಹಾಗೆ ಮಾಡಲಿಲ್ಲ. ತಾನೂ ಕಾಡಿಗೆ ಹೊರಟ, ಧೃತರಾಷ್ಟ್ರ ಕಾಡಿಗೆ ಹೊರಟ, ಕುಂತಿ ಕಾಡಿಗೆ ಹೊರಟ್ಲು, ಗಾಂಧಾರಿಯು ಕಾಡಿಗೆ ಹೊರಟ್ಲು.
ಗಾಂಧಾರಿ, ಕುಂತಿ, ಸಂಜಯ, ಸೂತ ರಥ ಹೊಡೆಯೋನು, ಅವರೆಲ್ಲರಿಗೂ ಕೂಡ ವೈರಾಗ್ಯ ಇತ್ತು. ಎಲ್ಲರೂ ಕೂಡ ಹಿಮಾಲಯಕ್ಕೆ ಹೊರಟೋಗ್ಬಿಟ್ರು ಅಂತ ಅಲ್ಲಿ ನಾವು ನೋಡೋ ಕಥಾ. ಹಿಮಾಲಯಕ್ಕೆ ಹೊರಟು ಹೋದ್ರು. ಅಲ್ಲಿ ಮುಂದೆ ಏನು ಮಾಡಿದ್ರು, ಮತ್ತೆ ಏನು ಅವ್ರಿಗೆ ಆಯಿತು, ಅದು ಧರ್ಮರಾಜನಿಗೆ ಯಾವಾಗ ತಿಳಿಯಿತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.